ಎಸ್ ಸರ್, ಥ್ಯಾಂಕ್ ಯು. ಸೊ ಎಲ್ರಿಗೂ ನಮಸ್ಕಾರ. ಓದ್ ಕ್ಲಾಸ್ನಲ್ಲಿ ಬರೀ ನೆಕ್ ಮೂಮೆಂಟ್ಸ್ ತನಕ ಡಿಸ್ಕಸ್ ಮಾಡಿದ್ವಿ. ಸೊ ಈಗ ಇಫ್ ಯು ಡೋಂಟ್ ಮೈಂಡ್ ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳಕ್ಕಾದ್ರೆ ಒಳ್ಳೇದು. ಬಿಕಾಸ್ ನಾವು ರೇಂಜ್ ಆಫ್ ಮೂಮೆಂಟ್ಸ್ ನ ನಾವೇ ಮಾಡಿ ಏನೋ ಅರ್ಥ ಮಾಡ್ಕೊಂಡ್ರೆ ದಟ್ ವಿಲ್ ಬಿ ಮೋರ್ ಹೆಲ್ಪ್ಫುಲ್. ಎಲ್ಲೆಲ್ಲಿದ್ದೀರಾ ಅಲ್ಲೇ ನಿಂತು ಮಾಡ್ಬೋದು. ಫೀಸಿಬಲ್ ಕನ್ವೀನಿಯಂಟ್ ಎಲ್ರಿಗೂನು. ವಿಡಿಯೋ ಆನ್ ಮಾಡ್ಬೇಕು ಅಂತಾನೆ ಏನಿಲ್ಲ, ನೀವು ನಿಂತ್ಕೊಂಡು ಮಾಡಿದ್ರೆ ಅಟ್ ಲೀಸ್ಟ್ ಅದು ತಲೆಯಲ್ಲಿ ಉಳ್ಕೊಳತ್ತೆ. ಎಲ್ಲ ನಾನು ಬರೀ ಥಿಯರಿ ಹೇಳ್ದಂಗೆ ಆಗತ್ತೆ. ಅದಕ್ಕೋಸ್ಕರ ಇಫ್ ಇಟ್ ಈಸ್ ಓಕೆ, ಲೆಟ್ಸ್ ಗೋ ಅಹೆಡ್ ವಿತ್ ಇಟ್. ಹಾ ಸರ್. ಸೊ ಎಲ್ಲ ನಿಂತ್ಕೋಬೋದಾ? ನಾನ್ ನಿಂತ್ಕೊಂಡ್ರೆ ನಾನು ನಿಮ್ಗೆ ಹೇಳಲಿಕ್ಕೆ ಆಗಲ್ಲ. ಸೊ ಐ ಥಿಂಕ್ ಇದೆಲ್ಲ ಸರ್ ಮಾಡ್ಸಿರ್ತಾರೆ ನಮ್ಗೆ ವಾರ್ಮ್ ಅಪ್ ಎಕ್ಸರ್ಸೈಸಸ್ ಟೈಮ್ ಅಲ್ಲಿ. ಅದನ್ನೇ ನಿಮ್ಗೆ ಥಿಯರಿ ಜೊತೆಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ದಟ್ ವಿಲ್ ಬಿ ಮೋರ್ ಬೆಟರ್ ರಿಜಿಸ್ಟರ್ಡ್ ಇನ್ ಯುವರ್ ಮೈಂಡ್ ಅಂತ ಅಷ್ಟೇ, ಇನ್ನೇನಿಲ್ಲ. ಸೊ ನೆಕ್ ನಾವು ಅವತ್ತು ಮಾಡಿದ್ವಿ. ಸೊ ಶುಡ್ ಐ ರಿಪೀಟ್ ದ ನೆಕ್? ಓಕೆ ಮ್ಯಾಮ್. ಓಕೆ ಮ್ಯಾಮ್. ಸೊ ಎಲ್ಲರೂ ನೇರವಾಗಿ ನಿಂತಿದ್ದೀರಾ ಅಂತ ಅನ್ಕೊಂತೀನಿ. ಮೊದಲನೇದಾಗಿ ನಮ್ಮ ನೆಕ್ಕಿಂದು ರೇಂಜ್ ಆಫ್ ಮೂಮೆಂಟ್ಸ್ ನ ನೋಡೋಣ. ಫ್ಲೆಕ್ಷನ್ ಅಂತ ಹೇಳ್ತೀವಿ ನೆಕ್ಕಿಂದು. ಫ್ಲೆಕ್ಷನ್ ಅಂತ ಹೇಳಿದಾಗ ನಮ್ಮ ಚಿನ್ನನ್ನ ನಮ್ಮ ಎದೆಗೆ ಮುಟ್ಸೋದಕ್ಕೆ ಟ್ರೈ ಮಾಡಬೇಕು. ಸೊ ನೆಕ್ ಫ್ಲೆಕ್ಷನ್ ಅಂದ್ರೆ ಓಕೆ. ಸೊ ಎಷ್ಟು ಡಿಗ್ರಿ ಬಾಗಿದ್ದೀವಿ? ಸೊ ವಿ ಹ್ಯಾವ್ ಓನ್ಲಿ ಅರೌಂಡ್ 45 ಡಿಗ್ರಿ ಅಷ್ಟೇ ಫ್ಲೆಕ್ಸ್ ಮಾಡಕ್ಕಾಗತ್ತೆ ಅಲ್ವಾ? ಫೈನ್. ಸೊ ನೆಕ್ಸ್ಟ್ ಎಕ್ಸ್ಟೆನ್ಷನ್ ಅಂತ ಬರುತ್ತೆ. ನಮ್ಮ ಚಿನ್ನನ್ನ ನಾವು ಹಿಂದಕ್ಕೆ ಬಾಗಿಸ್ತೀವಿ. ಶೋಲ್ಡರ್ ಸ್ಟ್ರೇಟ್ ಇರುತ್ತೆ, ಹಿಂದಕ್ಕೆ ಬಾಗಿಸ್ತೀವಿ. ಅದು ಸೇಮ್ 45 ಡಿಗ್ರಿ ಆಗತ್ತೆ. ಸೊ ಲ್ಯಾಟ್ರಲ್ ಬೆಂಡಿಂಗ್ ಅಂತ ಅಂದ್ರೆ ನಮ್ಮ ಕತ್ತು ಭಾಗನ ಲ್ಯಾಟ್ರಲಿ ಬೆಂಡ್ ಮಾಡ್ತೇವೆ. ಸೊ ಓಕೆ, ನಿಮ್ಮ ಇಯರ್ ನ ನಿಮ್ಮ ಲೆಫ್ಟ್ ಶೋಲ್ಡರ್ಸ್ ಗೆ ಟಚ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಮತ್ತೆ ನಮ್ಮ ಇಯರ್ಸ್ ನ ನಮ್ಮ ರೈಟ್ ಶೋಲ್ಡರ್ಸ್ ಗೆ ಟಚ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಇದು ಲ್ಯಾಟ್ರಲ್ ಬೆಂಡಿಂಗ್ ಅಂತ ಹೇಳ್ತೀವಿ. ಅದು ಕೂಡ 45 ಡಿಗ್ರಿ, ನಾಟ್ ಮೋರ್ ದನ್ ದಟ್. ತುಂಬಾ ಸ್ಟ್ರೆಚ್ ಮಾಡಕ್ ಹೋದ್ರೆ ಈ ಮಸಲ್ಸ್ ಸ್ಟ್ರೈನ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ರೊಟೇಷನ್ ಅಂತ ಹೇಳ್ತೀವಿ. ಸೊ ರೊಟೇಷನ್ ಎಷ್ಟು ಡಿಗ್ರಿ ಮಾಡ್ಬೋದು? ಬಲದಿಂದ ಒಂದು ರೊಟೇಷನ್ ಸರ್ಕ್ಯುಲರ್ ಆಗಿ ನೋಡಿದ್ರೆ ಸೊ 3 ಟೈಮ್ಸ್. ಪುನಃ ಲೆಫ್ಟ್ ಇಂದ ಮಾಡ್ತಿದೀವಿ ಅಂತ ಅಂದ್ರೆ ಇಟ್ಸ್ ನಾಟ್ ಮೋರ್ ದನ್ 60 ಡಿಗ್ರಿ. ಓಕೆ, ಶಿವಪ್ರಸಾದ್ ಸರ್ ತುಂಬಾ ಅವ್ರದ್ದು ರೇಂಜ್ ಆಫ್ ಮೋಷನ್ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಸೊ ವಿಲ್ ಡಿಸ್ಕಸ್ ಲೇಟರ್ ಆ ರೇಂಜ್ ಆಫ್ ಮೋಷನ್ಸ್ ಇನ್ಫ್ಲೂಯೆನ್ಸ್ ಏನೇನ್ ಮಾಡುತ್ತೆ ಅಂತ. ಸೊ ನೆಕ್ ಇಂದ ಆಯ್ತು. ಈಗ ನಾವು ಸ್ಪೈನ್ ಗೆ ಬರೋಣ. ಸೊ ನಾವು ಸ್ಪೈನ್ ನಮ್ಮ ಸೊಂಟದಿಂದ ಕೆಳಕ್ಕೆ ಬಾಗ್ತೀವಿ. ಸರ್ ಅದು ಪಾದೋತ್ತನಾಸನ ಮಾಡ್ತೀವಲ್ವಾ? ಸೊ ಸೊಂಟದಿಂದ ಕೆಳಗೆ ಬಾಗೋದು. ಫುಲ್ ಬಾಗ್ತಿದೀವಿ. ಎಷ್ಟು ಬಾಗಬಹುದು ಇದರಲ್ಲಿ? ನಾಟ್ ಮೋರ್ ದನ್ 75 ಡಿಗ್ರೀಸ್. ಚಿಕ್ಕ ಮಕ್ಳಿಗೆಲ್ಲ ಬಿಟ್ರೆ ಅವ್ರು ತುಂಬಾ ಕೆಳಗ್ ಬಾಗ್ತಾರೆ. ಆ ರೇಂಜ್ ಅಂದ್ರೆ ಮ್ಯಾಕ್ಸಿಮಮ್ ಅಚೀವಬಲ್ ರೇಂಜ್ ಒಂದು ಪರ್ಟಿಕ್ಯುಲರ್ ಏಜ್ಗೆ ಅಂದ್ರೆ 75 ಡಿಗ್ರಿ ಆಗತ್ತೆ. ಇನ್ನೊಂದು ಎಕ್ಸ್ಟೆನ್ಷನ್ ಅಂತ ಹೇಳ್ತೀವಿ. ನಮ್ಮ ಸೊಂಟದಿಂದ ನಾವು ಹಿಂದಕ್ಕೆ ಬೆಂಡ್ ಬ್ಯಾಕ್ವರ್ಡ್ಸ್. ಸೊ ಇದು ಉತ್ತಾನಾಸನ ಅಲ್ವಾ ಸರ್? ಸೂರ್ಯ ನಮಸ್ಕಾರದಲ್ಲಿ ಕೈ ಬ್ಯಾಕ್ ಬೆಂಡಿಂಗ್ ಉತ್ತಾನಾಸನ. ಸಾರಿ ಸರ್, ಊರ್ಧ್ವಾಸನ. ಊರ್ಧ್ವಾಸನ. ಸರಿ ಸರ್, ಸಾರಿ. ಓಕೆ, ಸೊ ಊರ್ಧ್ವಾಸನ ಮಾಡ್ತೀವಲ್ವಾ ಆ ಪೊಸಿಷನ್ ಅಲ್ಲಿ. ಸೊ ನಮ್ಮ ಸೊಂಟದಿಂದ ಹಿಂದಕ್ಕೆ ಭಾಗಕ್ಕೆ ಟ್ರೈ ಮಾಡ್ತೀವಿ. ನಿಮ್ಗೆ ಗೊತ್ತಾಗ್ಬೋದು ಇಲ್ಲಿ ಎಕ್ಸ್ಟೆನ್ಷನ್ ಜಾಸ್ತಿ ಮಾಡಕ್ ಆಗಲ್ಲ ಅಲ್ಲ. ಫ್ಲೆಕ್ಷನ್ ನಾವು ಜಾಸ್ತಿ ಮಾಡ್ತೀವಿ, ಬಟ್ ಎಕ್ಸ್ಟೆನ್ಷನ್ ಅಟ್ ಮ್ಯಾಕ್ಸಿಮಮ್ ಅಚೀವಬಲ್ 30 ಡಿಗ್ರಿ ಅಂದ್ರೆ ನಾರ್ಮಲ್ ರೇಂಜ್ ಅಂತ ಅಂದ್ರೆ 30 ಡಿಗ್ರಿ ಆಗುತ್ತೆ. ಇನ್ನು ಜಾಸ್ತಿ ಬೆಂಡ್ ಮಾಡಕ್ ಹೋದ್ರೆ ನಮ್ ಸೊಂಟ ನೋವು ಬರೋ ಚಾನ್ಸಸ್ಗಳು ಇರುತ್ತೆ. ಮತ್ತೆ ಲ್ಯಾಟ್ರಲ್ ಬೆಂಡಿಂಗ್. ಸೊ ನಾವು ಟ್ರೈ ಮಾಡ್ತೀವಲ್ವಾ, ಅರ್ಧ ಕಟ್ಟಿ ಮಾಡ್ತೀವಲ್ವಾ. ಸೊ ಲೆಫ್ಟ್ ಇಂದ ಲೆಫ್ಟ್ ಸೈಡ್ ಬಾಗ್ತಿದೀವಿ, ನೆಕ್ಸ್ಟ್ ರೈಟ್ ಸೈಡ್ ಬಾಗ್ತೀವಿ ಅಂತ ಅಂದ್ರೆ ಎಷ್ಟು ಡಿಗ್ರಿ ಮಾಡ್ಬೋದು ಇವಾಗ? 45. ಓಕೆ ಮ್ಯಾಮ್, ಯೋಗ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಿ ಶಿ ಇಸ್ ಬೆಂಡಿಂಗ್ ಮೋರ್. ವೆರಿ ಗುಡ್ ಮ್ಯಾಮ್. ಸೊ ಅಚೀವಬಲ್ ರೇಂಜ್ ಅಂದ್ರೆ ನಾರ್ಮಲ್ ಅಂತ ಅಂದ್ರೆ ಅದು 35 ಡಿಗ್ರಿ ಅಂತ ಹೇಳ್ತೀವಿ. ಸೊ ಇದು ನಮ್ಮ ಸ್ಪೈನ್ ಆಗತ್ತೆ. ನೆಕ್ಸ್ಟ್ ನಮ್ಮ ಶೋಲ್ಡರ್. ಸೊ ಈ ಶೋಲ್ಡರ್ ಅಂತ ಬಂದಾಗ ಜಾಯಿಂಟ್ ಅಲ್ಲಿ ಅಬ್ಡಕ್ಷನ್ ಅಂತ ಹೇಳ್ತೀವಿ. ನಾನು ನಿಮ್ಗೆ ಹೇಳಿದ್ದೆ, ಅಬ್ಡಕ್ಷನ್ ಅಂದ್ರೆ ನಮ್ಮ ಮಿಡ್ ಲೈನ್ ಇಂದ ಆಚೆ ಹೋಗುವಂತ ಮೋಷನ್ ಹೇಳ್ತೀವಿ. ಸೊ ಶೋಲ್ಡರ್ ಇಂದ ನಾವು ಕೈ ಮೇಲಿಡ್ತಿದೀವಿ, ನೇರ ಇಟ್ಕೋತೀವಿ ಕೈನ. ಸೊ ಮೇಲೆ ಹೋಗ್ತೀವಿ. ಎಷ್ಟು ಮೇಲೆ ಹೋಗಕ್ ಸಾಧ್ಯ? ಸೊ ವಿ ಕ್ಯಾನ್ ಗೋ ಟಿಲ್ 180 ಡಿಗ್ರಿ. ಹೌದಲ್ಲ? ಓಕೆ. ಸೊ ಅಡಕ್ಷನ್ ಅಂತ ಹೇಳ್ತೀವಿ. ಅದು ಮಿಡ್ ಲೈನ್ ಕಡೆಗೆ ಬರುತ್ತೆ. ನಮ್ಮ ಶೋಲ್ಡರ್ ನ ಒಳಗಡೆ ನಮ್ಮ ಮಿಡ್ ಲೈನ್ ಗೆ ನಾವು ತಾಕಿಸ್ಕೊಳ್ಬಹುದು. ಅಂದ್ರೆ ಅಕ್ರಾಸ್ ದ ಮಿಡ್ ಲೈನ್ ಹೋಗುತ್ತೆ. ಕರೆಕ್ಟ್. ಸೊ ಇದು ನಮ್ಗೆ 40 ಡಿಗ್ರಿ ಅಷ್ಟೇ ಬರ್ಲಿಕ್ಕಾಗತ್ತೆ, ನಾಟ್ 180 ಡಿಗ್ರಿ. ಕರೆಕ್ಟ್ ಅಲ್ವಾ? ಓಕೆ. ಸೊ ಇನ್ನೊಂದು ಹಾರಿಜಾಂಟಲ್ ಎಕ್ಸ್ಟೆನ್ಷನ್ ಅಂತ ಹೇಳ್ತೀವಿ. ನಮ್ಮ ಆರ್ಮ್ ನ ನಾವು ಹಿಂದಕ್ಕೆ ಚಾಚ್ತೀವಿ, ಹಿಂದಕ್ಕೆ. ಓಕೆ, ಎಷ್ಟು ಮಾಡ್ಬೋದು ನಾವು? ಅದು ಅಷ್ಟೇ, ಒಂದು 45 to 50, 60 ಡಿಗ್ರಿ ಮ್ಯಾಕ್ಸಿಮಮ್ ಅಲ್ಲ. ಶಶಿಕಲಾ ಮ್ಯಾಮ್ದು, ಪುನೀತ್ ಸರ್ದು ಜಾಸ್ತಿ ಹೋಗುತ್ತೆ. ಓಕೆ. ಸೊ ಹಾರಿಜಾಂಟಲ್ ಫ್ಲೆಕ್ಷನ್ ಅಂತ ಅಂದ್ರೆ ನಮ್ಮ ಆರ್ಮ್ ನ ನಾವು ಮತ್ತೆ ಮುಂದಕ್ಕೆ ಟ್ರೈ ಮಾಡ್ತೀವಿ ಈ ತರ. ಸೊ ಮಿಡ್ ಲೈನ್ ಕ್ರಾಸ್ ಮಾಡಕ್ಕೆ ಟ್ರೈ ಮಾಡ್ತೀವಿ.
ಅದು ನಮ್ಗೆ ಸರಿ. 130 ಡಿಗ್ರಿ ತನಕ 180 ಅಲ್ದಿದ್ರು ಅಟ್ಲೀಸ್ಟ್ 130 ಡಿಗ್ರಿ ತನಕ ನಾವು ಮಾಡ್ಬೋದು. ಸೊ ನೆಕ್ಸ್ಟ್ ಎಲ್ಬೋ ಇಸ್ ವೆರಿ ಈಸಿ. ಸೊ ಎಲ್ಬೋ ಬಂದ್ರೆ ಫ್ಲೆಕ್ಷನ್ ಅಂತ ಹೇಳ್ತೀವಿ. ಸೊ ನಮ್ಮ ಏನೋ ಎಲ್ಬೋ ಜಾಯಿಂಟ್ ಕಡೆಗೆ ನಮ್ಮ ಫೋರ್ ಆರ್ಮ್ ನ ಎಳ್ಕೊಂತೀವಿ. ಅದು ಆಲ್ಮೋಸ್ಟ್ ನಮ್ಗೆ 150 ಡಿಗ್ರಿ ತನಕ ಪೂರಾ ಬರುತ್ತೆ. ಬಟ್ ಎಕ್ಸ್ಟೆಂಡ್ ಮಾಡಕ್ಕಾಗುತ್ತಾ ನೋಡಿ? ಎಕ್ಸ್ಟೆಂಡ್ ಮಾಡಕ್ ಸಾಧ್ಯ ಇಲ್ಲ. ನಾನು ನಿಮ್ ಜಾಯಿಂಟ್ ಟೈಪ್ಸ್ ಹೇಳಿದೆ ಅಲ್ಲ, ಹಿಂಗ್ ಜಾಯಿಂಟ್ ಇದು. ಸೊ ಡೋರ್ ನ ಮುಂದಕ್ಕಷ್ಟೇ ಹಾಕ್ಲಿಕ್ಕಾಗತ್ತೆ, ಫುಲ್ ಹಿಂದಕ್ಕೆ ತೆಗಿಲಿಕ್ಕಾಗಲ್ಲ. ಸೊ ದಿಸ್ ಇಸ್ ಫ್ಲೆಕ್ಷನ್ ಅಂಡ್ ದಿಸ್ ಇಸ್ ಎಕ್ಸ್ಟೆನ್ಷನ್. ಸೊ ಇನ್ನೊಂದೇನಪ್ಪಾ ಅಂದ್ರೆ ಸುಪಿನೇಷನ್ ಅಂತ ಹೇಳ್ತೀವಿ. ನಮ್ಮ ಪಾಮ್ ನ ಮುಂದಕ್ಕೆ ಇಟ್ಕೊಂಡ್ರೆ ಅದು ಸುಪಿನೇಷನ್ ಆಗತ್ತೆ. ನಮ್ಮ ಪಾಮ್ ನ ನಾವು ಉಲ್ಟಾ ಇಟ್ಕೊಂಡ್ರೆ ಅದು ಪ್ರೋನ್ ಪೊಸಿಷನ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ರಿಸ್ಟ್. ಸೊ ರಿಸ್ಟ್ ಜಾಯಿಂಟ್ ಎಲ್ರಿಗೂ ಮಾಮೂಲಿ ನಾವು ಬೆಂಡ್ ಮಾಡ್ಬೋದು. ಇದು ಫ್ಲೆಕ್ಷನ್ ಅಂತ ಹೇಳ್ತೀವಿ. ಸೊ ಎಕ್ಸ್ಟೆಂಡ್ ಮಾಡ್ತಿದೀವಿ, ಇದನ್ನ ಎಕ್ಸ್ಟೆನ್ಷನ್ ಅಂತ ಹೇಳ್ತೀನಿ. ಇದು ಆಲ್ಮೋಸ್ಟ್ 80 to 70 ಡಿಗ್ರಿ ಅಚೀವ್ ಆಗುತ್ತೆ. ಫ್ಲೆಕ್ಷನ್ ಸ್ವಲ್ಪ ಜಾಸ್ತಿ ಇರುತ್ತೆ, ಎಕ್ಸ್ಟೆನ್ಷನ್ ಸ್ವಲ್ಪ ಕಮ್ಮಿ ಇರುತ್ತೆ. ನೆಕ್ಸ್ಟ್ ಬಂದ್ರೆ ಅಲ್ನಾ ಡಿವಿಯೇಷನ್ ಅಂತ ಹೇಳ್ತೀವಿ. ಸೊ ನಾವು ಹಿಂಗ್ ಇಟ್ಕೊಂತೀವಿ ಅಂತಂದ್ರೆ, ಪ್ರೋನ್ ಪೊಸಿಷನ್ ಅಲ್ಲಿ ಇಟ್ಕೋತೀವಿ ಕೈನ ಅಂತಂದ್ರೆ, ತಮ್ ಕಡೆಗೆ ನಾವು ಚಾಚಿದ್ರೆ, ತಮ್ ಕಡೆಗೆ ನಾವು ಟರ್ನ್ ಮಾಡಿದ್ರೆ ದಟ್ ಇಸ್ ಅಲ್ನಾ ಡಿವಿಯೇಷನ್. ಸೊ ಅದು ಆಲ್ಮೋಸ್ಟ್ 50 ಡಿಗ್ರಿ ತನಕ, ಅಂದ್ರೆ ಸಾರಿ, ನಾನು ನೇರವಾಗಿ ಇಟ್ಕೋಬೇಕಾಗತ್ತೆ. ಹಿಂಗ್ ಇಟ್ಕೊಂಡು ಹಿಂಗ್ ಮಾಡಿದ್ರೆ ಜಾಸ್ತಿ ಮೂವ್ ಆಗಲ್ಲ ಅಲ್ಲಾಗ. ಬರೀ ರಿಸ್ಟ್ ಮಾತ್ರ ತಮ್ ಮಾತ್ರ ಈ ಕಡೆ ಹೋಗ್ತೀವಿ. ಅಲ್ನಾ ಡಿವಿಯೇಷನ್ ನಾಟ್ ಮೋರ್ ದನ್ 30 ಡಿಗ್ರಿ. ಸೊ ನಮ್ಮ ಲಿಟಲ್ ಫಿಂಗರ್ ಕಡೆಗೆ ಡಿವಿಯೇಟ್ ಮಾಡಿದ್ರೆ ಅದನ್ನ ನಾವು ರೇಡಿಯಲ್ ಡಿವಿಯೇಷನ್ ಅಂತ ಹೇಳ್ತೀವಿ. ಸೊ ಬರೀ ರಿಸ್ಟ್ ಅಲ್ಲೇ ಜಾಯಿನ್ ಮಾಡ್ತಿದೀವಿ ಅಂತ ಅಂದ್ರೆ ಅದು. ನೆಕ್ಸ್ಟ್ ಬಂದು ಹಿಪ್, ನಮ್ಮ ಸೊಂಟ ಜಾಯಿಂಟ್. ಸೊ ಫ್ಲೆಕ್ಷನ್ ಅಂದ್ರೆ ನಮ್ಮ ಸೊಂಟದಿಂದ ನಾವು ಬಾಗ್ತೀವಿ, ಸೊಂಟದಿಂದ ಕೆಳಗೆ ಸೇಮ್ ನಾವು ಸ್ಪೈನ್ ಮಾಡಿದ್ವಲ್ಲ ಅದೇ ರೀತಿ. ಸೊ ಫ್ಲೆಕ್ಷನ್ ಮಾಡ್ತೀವಿ. ಸಾರಿ ಹಂಗಲ್ಲ, ಸಾರಿ. ಸೊ ನಮ್ಮ ನೀಸ್ ನ ಮಂಡಿನ ಮಡಿಸ್ಬೇಕು. ಮಂಡಿ ಮಡಿಸಿ ಅದನ್ನ ಹಿಪ್ ಜಾಯಿಂಟ್ ಕಡೆಗೆ ಹೇಳ್ಕೊಳಕ್ ಟ್ರೈ ಮಾಡ್ಬೇಕು. ಅದು ಫ್ಲೆಕ್ಷನ್ ಆಗುತ್ತೆ. ಕರೆಕ್ಟ್ ಸರ್, ಹಿಪ್ ಜಾಯಿಂಟ್ ಕಡೆಗೆ ಹೇಳ್ಕೋಬೇಕು ಸರ್, ಮಂಡಿ ಮಡಿಸಿ. ಹಾ ಕರೆಕ್ಟ್ ಸರ್. ಸೊ ಪುನಿ ಸರ್ ಮಾಡ್ತಿರೋದು ಕರೆಕ್ಟ್. ಸೊ ಅದು ಆಲ್ಮೋಸ್ಟ್ 120 ಡಿಗ್ರಿ ತನಕ ನಮ್ಗೆ ಬರುತ್ತೆ. ಈ ಹಿಪ್ ಜಾಯಿಂಟ್ ಬೇಸಿಕಲಿ ಆಗುತ್ತೆ, ಸ್ಪೈನ್ ಅಲ್ಲೇ ಮುಂದೆ ಬರ್ತೀವಿ. ಹಿಪ್ ಅಲ್ಲಾದ್ರೆ ಬರೀ ಆ ಹಿಪ್ ಜಾಯಿಂಟ್ ಮೇಲೆ ನಾವು ಗಮನ ಹರಿಸ್ತೀವಿ. ಎಕ್ಸ್ಟೆನ್ಷನ್ ಅಂತ ಬಂದಾಗ ನಮ್ಮ ತೈನ ನಾವು ಬ್ಯಾಕ್ವರ್ಡ್ ಏನು ಹಾಕ್ಲಿಕ್ಕೆ ಟ್ರೈ ಮಾಡ್ತೀವಿ. ಸೊ ಮಡ್ಸದ್ ಬೇಡ ಸರ್, ಜಸ್ಟ್ ದಟ್ ಹಿಪ್ ಜಾಯಿಂಟ್ ನಲ್ಲಿ ನಾವು ಹಿಂದಕ್ಕೆ ತೈಸ್ ನ ಮೂವ್ ಮಾಡಿದ್ರೆ ಸಾಕಾಗುತ್ತೆ. ಕರೆಕ್ಟ್. ಸೊ ಇದು ಜಾಸ್ತಿ ಇಲ್ಲ, ಫ್ಲೆಕ್ಷನ್ ಜಾಸ್ತಿ ಇದೆ. ನಮ್ಮ ಎಕ್ಸ್ಟೆನ್ಷನ್ ಬಂದು ನಾಟ್ ಮೋರ್ ದನ್ 20 ಡಿಗ್ರಿ. ಸೊ ಪುನೀತ್ ಸರ್ಗೆ, ಶಶಿಕಲಾ ಮ್ಯಾಮ್ಗೆ ಸ್ವಲ್ಪ ಜಾಸ್ತಿ ಇರಬಹುದು, ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಿದಾರಲ್ವಾ ಅದಕ್ಕೆ. ಸೊ ಇನ್ನೊಂದು ಅಬ್ಡಕ್ಷನ್, ಆಗ್ಲೇ ಹೇಳ್ದಂಗೆ ನಮ್ಮ ತೈಸ್ ನ ಲ್ಯಾಟ್ರಲ್ ಆಗಿ ಸ್ಟ್ರೆಚ್ ಮಾಡೋದು, ಲೆಗ್ಸ್ ಮತ್ತೆ ತೈಸ್ ನ ಲ್ಯಾಟ್ರಲ್ ಆಗಿ. ಕರೆಕ್ಟ್. ಸೊ ಅದು ನಮ್ಗೆ ಆಲ್ಮೋಸ್ಟ್ 40 ಡಿಗ್ರಿ ಆಗತ್ತೆ. ಅಡಕ್ಷನ್ ಅಂತ ಅಂದ್ರೆ ನಮ್ಮ ಥೈಸ್ ನ ಹಿಪ್ ಜಾಯಿಂಟ್ ಹತ್ರ ಅಕ್ರಾಸ್ ದ ಮಿಡ್ ಲೈನ್ ಸ್ಟ್ರೆಚ್ ಮಾಡೋದು ಒಳಗಡೆಗೆ. ಕರೆಕ್ಟ್. ಸೊ ಇದು ನಮ್ಗೆ ಆಲ್ಮೋಸ್ಟ್ ನಾಟ್ ಮೋರ್ ದ್ಯಾನ್ 20 ಡಿಗ್ರಿ. ಸೊ ಅಬ್ಡಕ್ಷನ್ ಜಾಸ್ತಿ ಇರುತ್ತೆ, ಅಡಕ್ಷನ್ ಕಮ್ಮಿ ಇರುತ್ತೆ. ಮತ್ತೆ ಲ್ಯಾಟ್ರಲ್ ರೊಟೇಷನ್ ಅಂತ ಹೇಳ್ತೀವಿ. ಸೊ ಮಂಡಿನ ಮಡಿಸ್ಬಿಟ್ಟು ನಾವು ರೊಟೇಟ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಸರ್ ಒಂದೊಂದ್ಸಲ ಮಾಡಿಸ್ತಾರ. ಕರೆಕ್ಟ್. ಸೊ ಇದು ಲ್ಯಾಟ್ರಲ್ ರೊಟೇಷನ್ ಅಂತ ನಾವು ಹೇಳ್ತೀವಿ. ಸೊ ಉಲ್ಟಾ ಅದೇ ಮಾಡ್ತೀವಿ ಅಂತ ಅಂದ್ರೆ ಮೀಡಿಯಲ್ ರೊಟೇಷನ್ ಆಗುತ್ತೆ. ಫೈನ್. ಸೊ ನೀ ಅಲ್ಲಿ ಫ್ಲೆಕ್ಷನ್ ಅಂತ ಬಂದಾಗ ಸರ್ ಆಗ್ಲೇ ಮಾಡಿದ್ರಲ್ವಾ, ನಮ್ಮ ನೀನ ಕಾಫ್ ಮಸಲ್ಸ್ ನ ನಾವು ಥೈಸ್ಗೆ ಟಚ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಕರೆಕ್ಟ್. ಸೊ ಅದು ಆಲ್ಮೋಸ್ಟ್ 135 ಡಿಗ್ರಿ ತನಕ, ಜಾಸ್ತಿ ಪೂರ ಮಾಡ್ಲಿಕ್ಕೆ ಆಗಲ್ಲ, ಅಟ್ಲೀಸ್ಟ್ 135 ಡಿಗ್ರಿ ತನಕ ಆಗತ್ತೆ. ಎಕ್ಸ್ಟೆನ್ಷನ್ ಮಾಡಕ್ ಆಗದೇ ಇಲ್ಲ ಅಲ್ಲ ನೀಸು, ಅದೇನ್ ಸ್ಟ್ರೈಟ್ ಲೆಗ್ ಇರುತ್ತೆ ಅದೇ ತರ, ಬಿಕಾಸ್ ಇದು ಕೂಡ ಹಿಂಜ್ ಜಾಯಿಂಟ್ ಆಗುತ್ತೆ, ಸ್ಟ್ರೈಟ್ ಇರುತ್ತೆ, 0 ಡಿಗ್ರಿ ಎಕ್ಸ್ಟೆನ್ಷನ್ ಇರುತ್ತೆ. ಸೊ ಮೀಡಿಯಲ್ ರೊಟೇಷನ್ ಅಂತ ಬಂದಾಗ ನಮ್ಮ ಲೋವರ್ ಲೆಗ್ ನ ನಾವು ಮಿಡ್ ಲೈನ್ಗೆ ಹೇಳ್ಕೊಳಕ್ ಟ್ರೈ ಮಾಡ್ಬೇಕು. ಅಂದ್ರೆ ಲೆಗ್ ನ ಒಳಗಡೆಗೆ ಕ್ರಾಸ್ ಮಾಡೋದು ಮ್ಯಾಮ್. ಮಿಡ್ ಲೈನ್ ಕಡೆಗೆ ನಾವು ಲೋವರ್ ಲೆಗ್ಸ್ ನ ಹೇಳ್ಕೊಳಕ್ ಟ್ರೈ ಮಾಡಿ. ಇದಾಗ್ತಿವಲ್ಲ, ಕಾಲ್ ಮೇಲೆ ಕಾಲ್ ಹಾಕ್ತಿವಲ್ಲ. ಹಾ ಕರೆಕ್ಟ್ ಮ್ಯಾಮ್. ಸೊ ಅದು ಮೀಡಿಯಲ್ ರೊಟೇಷನ್ ಆಗುತ್ತೆ. ಲ್ಯಾಟ್ರಲ್ ರೊಟೇಷನ್ ಅಂದ್ರೆ ಸ್ವಲ್ಪ ಈ ಕಡೆಗೆ ಟ್ವಿಸ್ಟ್ ಮಾಡಕ್ಕೆ ಸ್ವಲ್ಪ ಟ್ರೈ ಮಾಡ್ತೀವಿ, ಉಲ್ಟಾ. ಸೊ ಅದು ಕಮ್ಮಿ ಇರತ್ತೆ. ಕರೆಕ್ಟ್. ಸೊ ನೆಕ್ಸ್ಟ್ ಆಂಕಲ್ ಬಂತು ಅಂತಂದ್ರೆ, ಇದು ನನ್ನ ಆಂಕಲ್ ಅಂತ ಅನ್ಕೊಂಡ್ರೆ, ಸೊ ಫ್ಲೆಕ್ಷನ್ ಅಂತ ಅಂದ್ರೆ ನಿಮ್ಮ ಟೋಸ್ ಪಾಯಿಂಟ್ ಮೇಲೆ ಪಾಯಿಂಟ್ ಆಗ್ಬೇಕು, ನಮ್ಮ ಕಾಲಿನ ಭಾಗ ಮೇಲೆ ಬರುತ್ತೆ. ಸೊ ಪಾದದಲ್ಲಿ ನಮ್ಮ ಕಾಲ್ ಕಡೆ ನಮ್ಮ ಮುಖ ನೋಡ್ತಿದೆ ಅಂದ್ರೆ ಅದು ಫ್ಲೆಕ್ಷನ್ ಆಗುತ್ತೆ. ಮತ್ತೆ ನಮ್ಮ ಪಾದ ಭಾಗ ಕೆಳಗೆ ಹೋಗ್ತಿದೆ ಅಂತ ಅಂದ್ರೆ ಅದು ಎಕ್ಸ್ಟೆನ್ಷನ್ ಆಗುತ್ತೆ. ನಮ್ಮ ಪಾದದ ಕೆಳಭಾಗ ಮೇಲ್ ಮಾಡಕ್ಕೆ ಟ್ರೈ ಮಾಡಿದ್ರೆ ಅದು ಮತ್ತೆ ಪ್ರೊನೇಷನ್ ಆಗುತ್ತೆ. ಮತ್ತೆ ಅದು ಕೆಳಗಡೆ ಮಾಡಕ್ ಟ್ರೈ ಮಾಡಿದ್ರೆ ಅದು ಸುಪಿನೇಷನ್ ಆಗುತ್ತೆ. ಸೊ ಐ ಥಿಂಕ್ ದೀಸ್ ಆರ್ ದ ರೇಂಜ್ ಆಫ್ ಮೋಷನ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪುನೀತ್ ಸರ್. ಥ್ಯಾಂಕ್ ಯು ಎವ್ರಿವನ್. ಸೊ ಇದು ಮಾಡ್ತಾ ಐ ಫೀಲ್ ಲೈಕ್ ಕೂತ್ಕೊಂಡು ಹೇಳೋದಕ್ಕಿಂತ ನಾವೇ ಮಾಡಿದ್ರೆ ಒಂದು ವಾರ್ಮ್ ಅಪ್ ಆಗುತ್ತೆ ಅಲ್ವಾ ಸರ್? ನಾನ್ ಮಾಡಕ್ಕಾಗಿಲ್ಲ, ಐ ಮಿಸ್ಡ್ ಇಟ್ ಆಕ್ಚುಲಿ.
ಸೊ ಇದು ಎಲ್ಲ ಪುನೀತ್ ಸರ್ ನಮ್ಗೆ ವಾರ್ಮ್ ಅಪ್ ಅಲ್ಲಿ ಮಾಡಿಸ್ತಾರೆ. ಇಟ್ಸ್ ಜಸ್ಟ್ ಬಿಕಾಸ್ ರೇಂಜ್ ಆಫ್ ಮೋಷನ್ಸ್ ಗಳು ನಿಧಾನಕ್ಕೆ ಇಂಪ್ರೂವ್ ಆಗ್ತಾ ಬರುತ್ತೆ. ಸೊ ನಾವು ನೋಡ್ತಾ ಇರ್ತೀವಿ ಈ ರೇಂಜ್ ಆಫ್ ಮೋಷನ್ಸ್ ಗಳಿಗೆ ಏನೇನು ಫ್ಯಾಕ್ಟರ್ಸ್ ಅಫೆಕ್ಟ್ ಆಗುತ್ತೆ ಅಂತ ನೋಡಿದ್ರೆ, ಫಸ್ಟ್ ನಮ್ಮ ಏಜ್. ಸೊ ನಾವು ಯೂತ್ ಅಲ್ಲಿ ಇದ್ದಾಗ, ಅಂದ್ರೆ ನಮ್ದು 25-26 ಇಯರ್ಸ್ ಇದ್ದಾಗ ನಮ್ಮ ರೇಂಜ್ ಆಫ್ ಮೋಷನ್ಸ್ ಮ್ಯಾಕ್ಸಿಮಮ್ ಇರುತ್ತೆ. ವೆನ್ ವಿ ಅಂದ್ರೆ ನಾವು ವಯಸ್ಸಾಗ್ತಾ ಆಗ್ತಾ ಆಗ್ತಾ ರೇಂಜ್ ಆಫ್ ಮೋಷನ್ಸ್ ಕಮ್ಮಿ ಆಗ್ತಾ ಬರುತ್ತೆ. ಸೊ ಮೇ ಬಿ ನಾವು 60 ಅಚೀವ್ ಆಗೋದ್ರಷ್ಟೊಳಗಡೆ ನಮ್ಗೆ ಏನು ನಮ್ಮ ಯೂತ್ ಅಲ್ಲಿ ಇತ್ತು ರೇಂಜ್ ಆಫ್ ಮೋಷನ್ಸ್, ಅದರಲ್ಲಿ ಅರ್ಧದಷ್ಟು ಮಾತ್ರ ರೇಂಜ್ ಆಫ್ ಮೋಷನ್ಸ್ ಇರುತ್ತೆ ಡೈಲಿ ಯೋಗ ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ. ಓಕೆ, ಸೊ ಜೆಂಡರ್ ಅಂತ ಬಂದ್ರೆ, ಏಜ್ ಆದ್ಮೇಲೆ ಜೆಂಡರ್ ಅಂತ ಬಂದ್ರೆ, ಹೆಣ್ಮಕ್ಳಿಗೆ ಜನರಲಿ ಪೆಲ್ವಿಕ್ ರೀಜನ್ ಅಲ್ಲಿ ಅಂದ್ರೆ ಹಿಪ್ ರೀಜನ್ ಅಲ್ಲಿ, ಆಗ್ಲೇ ನಾವು ಡಿಸ್ಕಸ್ ಮಾಡಿದ್ವಿ ಅಲ್ವಾ, ಪೆಲ್ವಿಕ್ ಸ್ವಲ್ಪ ಗರ್ಡಲ್ ಸ್ವಲ್ಪ ದೊಡ್ಡದಿರುತ್ತೆ ಮತ್ತೆ ಮೋರ್ ಫ್ಲೆಕ್ಸಿಬಲ್ ಇರುತ್ತೆ ಬಿಕಾಸ್ ಟು ಬೇರ್ ದ ಚೈಲ್ಡ್. ಸೊ ನಮ್ಮ ಹಿಪ್ ಭಾಗದಲ್ಲಿ ಅಥವಾ ಸ್ಪೈನ್ ಭಾಗದಲ್ಲಿ ನಮ್ಗೆ ಒಂಚೂರು ರೇಂಜ್ ಆಫ್ ಮೋಷನ್ ಕಂಪೇರ್ ಟು ಮೇಲ್ ಕೌಂಟರ್ ಪಾರ್ಟ್ ಜಾಸ್ತಿ ಇರುತ್ತೆ. ಅದ್ ಬಿಟ್ರೆ ಇಟ್ಸ್ ಸೇಮ್. ಮತ್ತೆ ಇನ್ನೇನಪ್ಪಾ ಅಂದ್ರೆ ಅಂಡರ್ಲೈನ್ ಮೆಡಿಕಲ್ ಕಂಡೀಷನ್ಸ್ ಅಂತ ಹೇಳ್ತೀವಿ. ಸೊ ಏನಾದ್ರೂ ಏನಂತೀವಿ, ಈಗ ಮೂಳೆ ಸವ್ತಾ ಇತ್ತು ಅಂದ್ರೆ, ಅಥವಾ ಇಂಜುರೀಸ್ ಆಗಿದೆ ಅಂತಂದ್ರೆ, ಅಥವಾ ಆರ್ಥರೈಟಿಸ್ ಆಗಿದೆ ಅಂತಂದ್ರೆ, ಏನಾದ್ರೂ ಇನ್ಫ್ಲಮೇಷನ್ ಇದೆ ಅಂತಂದ್ರೆ, ಅವರು ಕೂಡ ಆ ರೇಂಜ್ ಆಫ್ ಮೋಷನ್ಸ್ ಗಳು ಕಮ್ಮಿ ಆಗ್ತಾ ಬರುತ್ತೆ. ಸೊ ಹೋಪ್ ಇಲ್ಲಿ ತನಕ ಎಲ್ರಿಗೂ ಕ್ಲಿಯರ್ ಇದೆ ಅಲ್ವಾ? ಸೊ ಇನ್ನೊಂದೇನಪ್ಪ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ, ಸೆಡೆಂಟ್ರಿ ಲೈಫ್ ಸ್ಟೈಲ್ ಯಾರು ಪ್ರಾಕ್ಟೀಸ್ ಮಾಡ್ತಾರೆ ಅಂದ್ರೆ ಅವ್ರದ್ದು ಅಭ್ಯಾಸಗಳು ಸರಿ ಇರಲ್ಲ. ಯಾರು ಸ್ಮೋಕಿಂಗ್, ಯಾರು ಡ್ರಿಂಕಿಂಗ್, ಯಾರು ಜಂಕ್ ಫುಡ್ಸ್ ಜಾಸ್ತಿ ತಿಂತಾರೆ, ಮತ್ತೆ ಡೈಲಿ ಫಿಸಿಕಲ್ ಆಕ್ಟಿವಿಟಿ ಎನಿ ಫಾರ್ಮ್, ನಮ್ಮ ಸ್ಟ್ರೆಚಿಂಗ್ ಎಕ್ಸರ್ಸೈಸಸ್ ಗಳಿರ್ಬೋದು, ಯೋಗ ಇರ್ಬೋದು, ಅಥವಾ ಏರೋಬಿಕಲ್ ಎಕ್ಸರ್ಸೈಸಸ್, ವಾಕಿಂಗ್, ರನ್ನಿಂಗ್ ಏನಾದ್ರೂ ಇರ್ಬೋದು, ಯಾರು ರೆಗ್ಯುಲರ್ ಆಗಿ ಮಾಡಲ್ಲ ಅಂತವರಲ್ಲಿ, ಸೆಡೆಂಟ್ರಿ ಲೈಫ್ ಸ್ಟೈಲ್ ಫಾಲೋ ಮಾಡೋಂಥವರಲ್ಲಿ ಈ ರೇಂಜ್ ಆಫ್ ಮೋಷನ್ಸ್ ಕಮ್ಮಿ ಆಗುತ್ತೆ. ಸ್ಪೆಷಲಿ ಡ್ರಿಂಕಿಂಗ್ ಅಂಡ್ ಸ್ಮೋಕಿಂಗ್ ಅಫೆಕ್ಟ್ಸ್ ದ ರೇಂಜ್ ಆಫ್ ಮೋಷನ್ಸ್. ಸೊ ಇದಾದ್ಮೇಲೆ ಸೊ ಏನಪ್ಪ ಜನರಲ್ ಕಂಡೀಷನ್ಸ್ ನಮ್ಮ ಮೂಳೆಗಳಿಗೆ ಅಫೆಕ್ಟ್ ಮಾಡುತ್ತೆ ನಮ್ಮೆಲ್ರಿಗೂ ಗೊತ್ತಿರ್ಬೇಕು ಅಂತ ಅಂದ್ರೆ, ಮೊದಲನೇದು ವಯಸ್ಸಿಗೆ ಸಹಜವಾಗಿ ವಯಸ್ಸಾಗ್ತಾ ಆಗ್ತಾ ವೇರ್ ಅಂಡ್ ಟೇರ್ ಆಗ್ತಿರುತ್ತೆ, ನಮ್ಮ ಬೋನು ವೀಕ್ ಆಗ್ತಾ ಬರುತ್ತೆ. ಅದಕ್ಕೆ ನಾವು ಆಸ್ಟಿಯೋಪೋರೋಸಿಸ್ ಅಂತ ಹೇಳ್ತೀವಿ. ಸೊ ಕೇಳಿರ್ತೀರಲ್ವಾ ಎಲ್ಲರೂ, ಆಲ್ಮೋಸ್ಟ್ 35-40 ವರ್ಷ ಆದ್ಮೇಲೆ ಬೋನ್ ಫ್ರೆಜೈಲ್ ಆಗುತ್ತೆ, ಬಿದ್ರೆ ಬ್ರೇಕ್ ಆಗುತ್ತೆ, ಈ ತರ ಕಂಡೀಷನ್ಸ್ ಗಳು ಏರ್ಪಾಡಾಗತ್ತೆ. ಸೊ ಜನರಲಿ ಹೆಣ್ಮಕ್ಳಿಗೆ ಅವ್ರದ್ದು ಮೆನೋಪಾಸ್ ಅಂದ್ರೆ ಅವ್ರದ್ದು ಮುಟ್ಟು ನಿಂತ ನಂತರ ಈ ಬೋನ್ ಫ್ರೆಜಿಲಿಟಿ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಆಸ್ಟಿಯೋಪೋರೋಸಿಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನನ್ನ ಬೋನ್ದು ಕ್ವಾಲಿಟಿ ಯಾಕಪ್ಪ ಅಂದ್ರೆ ಕ್ಯಾಲ್ಸಿಯಂ ಅಂಶ, ಫಾಸ್ಫರಸ್ ಅಂಶ ಸರಿಯಾಗಿ ಹೋಗ್ತಾ ಇರೋದ್ರಿಂದ ಬೋನ್ ವೀಕ್ ಆಗ್ತಾ ಬರುತ್ತೆ. ಮೆಟಬಾಲಿಕ್ ಬೋನ್ ಡಿಸೀಸ್ ಅಂತ ಹೇಳ್ತೀವಿ. ಈಗಿನ ನಮ್ಮ ಲೈಫ್ ಸ್ಟೈಲ್ ನೋಡ್ಕೊಂಡ್ರೆ ಇದೆಲ್ಲ ಅರ್ಲಿ ಸೆಟ್ ಇನ್ ಆಗ್ತದೆ ಎಲ್ರಿಗೂ, ಇರ್ರೆಸ್ಪೆಕ್ಟಿವ್ ಆಫ್ ಮೇಲ್ ಆರ್ ಫೀಮೇಲ್. 20s ಅಲ್ಲೇ ನಮ್ಗೆ ಆಲ್ಮೋಸ್ಟ್ ಆಸ್ಟಿಯೋಪೋರೋಸಿಸ್ ಬೇಗ ಬರ್ತಿದೆ. ಸೊ ಇದು ಆಸ್ಟಿಯೋಪೋರೋಸಿಸ್ ಒಂದ್ ಕಂಡೀಷನ್ ಆಗತ್ತೆ. ಏನಪ್ಪ ಹೆಂಗ್ ಗೊತ್ತಾಗುತ್ತೆ ನಂಗೆ ಆಸ್ಟಿಯೋಪೋರೋಸಿಸ್ ಆಗ್ತಿದೆ ಅಂತಂದ್ರೆ, ಸಹಜವಾಗಿ ಪೇನ್ ಗಿಂತ ತುಂಬಾ ಸ್ವಲ್ಪ ಬಿದ್ರು ಸಾಕು, ನಾರ್ಮಲ್ ಹೈಟ್ ಇಂದ ಸುಮ್ನೆ ಬಿದ್ರು ಸಾಕು, ಬೋನು ಬ್ರೇಕ್ ಆಗ್ತಿರುತ್ತೆ, ಫ್ರಾಕ್ಚರ್ ಆಗ್ತಿರುತ್ತೆ. ಅಥವಾ ಪದೇ ಪದೇ ನಮ್ಗೆ ಏನೋ ನೋವು ಬರೋದು, ಅಥವಾ ಕಾಲ್ನ ಕೆಲವು ಭಾಗದಲ್ಲಿ ಊದ್ಕೊಳ್ಳೋದು ಬರೋದು ಆಗ್ತಿದೆ ಅಂತಂದ್ರೆ, ಅದು ಕೂಡ ಆಸ್ಟಿಯೋಪೋರೋಸಿಸ್ ಸೈನ್ ಆಗ್ತಿರುತ್ತೆ. ಇನ್ನೊಂದೇನಂದ್ರೆ ಜಾಯಿಂಟ್ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ. ಈಗ ನಾವು ಜಾಯಿಂಟ್ಸ್ ನ ನೋಡಿದ್ವಿ ಅಲ್ವಾ, ಜಾಯಿಂಟ್ ಪಾರ್ಟ್ ಅಲ್ಲಿ ಇನ್ಫ್ಲಮೇಷನ್. ನಾನು ಏನೇ ಇನ್ಫ್ಲಮೇಷನ್ ಅಂತ ಹೇಳ್ತೀನಿ ಅಂತ ಅಂದ್ರೆ, ಈಗ ನಮ್ಮ ಕೈಯಲ್ಲಿ ಗಾಯ ಆಯ್ತು ಅಂದ್ರೆ, ಅಥವಾ ಏನಾದ್ರು ಇನ್ಫೆಕ್ಷನ್ ಆಯ್ತು ಅಂದ್ರೆ, ಒಂದ್ ಕೆಂಪು ಜಾಗ ಆಗತ್ತಲ್ವಾ, ಏನಾದ್ರೂ ಒಂದು ಬಾಯ್ಲ್ ಆಯ್ತು, ಗಾಯ ಆಯ್ತು ಅಂತಂದ್ರೆ ಅದು ಕೆಂಪುಗಾಗತ್ತೆ. ಸೊ ದಟ್ ಇಸ್ ಕಾಲ್ಡ್ ಇನ್ಫ್ಲಮೇಷನ್ ಅಂದ್ರೆ, ಅಥವಾ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಅದೇ ತರ ನಮ್ಮ ಜಾಯಿಂಟ್ಸ್ ಅಲ್ಲೂ ಕೂಡ ಇನ್ಫ್ಲಮೇಷನ್ ಆಗುತ್ತೆ. ಅದಕ್ಕೆ ನಾವು ಆರ್ಥರೈಟಿಸ್ ಅಂತ ಹೇಳ್ತೀವಿ. ಸೊ ಆರ್ಥರೈಟಿಸ್ಗೆ ತುಂಬಾ ಕಾರಣಗಳಿರುತ್ತೆ. ಒಂದು ನಾವು ಆಸ್ಟಿಯೋಆರ್ಥರೈಟಿಸ್ ಅಂತ ಹೇಳ್ತೀವಿ. ಆಸ್ಟಿಯೋಆರ್ಥರೈಟಿಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಅದು ವಯೋಸಹಜ. ಜನರಲಿ ವಯಸ್ಸಾಗ್ತಾ ಆಗ್ತಾ ವೇರ್ ಅಂಡ್ ಟೇರ್ ಅಂದ್ರೆ ನಮ್ಮ ಜಾಯಿಂಟ್ಸ್ ಗಳಲ್ಲಿ ಏನೋ ಸಿನೋವಿಯಲ್ ಫ್ಲೂಯಿಡ್, ನಾವು ಲೂಬ್ರಿಕೆಂಟ್ ಫ್ಲೂಯಿಡ್ ಹೇಳಿದ್ವಿ ಅಲ್ವಾ, ಅದು ಕಮ್ಮಿ ಆಗ್ತಾ ಬಂದಾಗ ವೇರ್ ಅಂಡ್ ಟೇರ್ ಆಗುತ್ತೆ. ನಾನು ನಿಮ್ಗೆ ಹೇಳಿದೆ ಆ ಬೋನಿನ ಹೊರಪದರ ಕಾರ್ಟಿಲೇಜ್ ಅಂತ ಇರುತ್ತೆ ಅಂತ. ಸೊ ಆ ಕಾರ್ಟಿಲೇಜ್ ಡ್ರೈ ಆಗುತ್ತೆ. ಡ್ರೈ ಆದ್ಮೇಲೆ ಏನಾಗುತ್ತೆ, ಈಗ ಸ್ಕ್ರಾಚ್ ಮಾಡ್ತೀವಲ್ವಾ, ಕೈ ಸ್ಕ್ರಾಚ್ ಮಾಡ್ಕೊಂಡ್ರೆ ಏನಾಗುತ್ತಲ್ವಾ, ಅದೇ ತರ ಕಾರ್ಟಿಲೇಜ್ ಅಲ್ಲಿ ಅದು ಸ್ಕ್ರಾಚ್ ಆಗುತ್ತೆ. ಇನ್ನು ಮುಂದುವರೆದ್ರೆ ಏನಾಗುತ್ತೆ, ಅಲ್ಲಿಂದ ಫೈಬ್ರಸ್ ಅಂಕ್ಯುಲೇಷನ್ಸ್ ಅಂತ ಹೇಳ್ತೀವಿ, ಅಲ್ಲಿಂದ ಒಂದು ಚಿಕ್ಕ ಚಿಕ್ಕ ಸೂಜಿ ತರದ್ದು ಒಂದು ಪ್ರೊಜೆಕ್ಷನ್ಸ್ ಗಳು ಆಚೆ ಬರುತ್ತೆ. ಸೊ ಇನ್ನು ನೆಕ್ಸ್ಟ್ ಪಾರ್ಟ್ ಅಂತಂದ್ರೆ, ಆ ಇನ್ಫ್ಲಮೇಷನ್ ನಮ್ಮ ಬೋನ್ ಕೂಡ ಅಫೆಕ್ಟ್ ಮಾಡುತ್ತೆ. ಸೊ ಬೇಸಿಕಲಿ ಆರ್ಥರೈಟಿಸ್ ಬರೋದು ಜಾಯಿಂಟ್ಸ್ಗೆ, ಅದ್ರಲ್ಲೂ ಕಾರ್ಟಿಲೇಜ್ ಪಾರ್ಟ್ ನ. ಯಾಕಂದ್ರೆ ಆ ಕಾರ್ಟಿಲೇಜ್ ಅಲ್ವಾ ನಮ್ಗೆ ಎರಡು ಬೋನ್ ಮಧ್ಯೆ ಒಂದು ಏನೋ ಫ್ಲೂಯಿಡ್ ಅಥವಾ ಲೂಬ್ರಿಕೇಶನ್ ಆಗಿ ಟ್ರೈ ಮಾಡೋದು. ನಾವು ಸರಿಯಾಗಿ ಈ ತರ ಎಲ್ಲ ಮಾಡ್ತಾ ವೇರ್ ಅಂಡ್ ಟೇರ್ ಆಗಿ ಆಗುತ್ತೆ. ಒಂದು ಆಸ್ಟಿಯೋಆರ್ಥರೈಟಿಸ್, ಅದು ವಯೋಸಹಜವಾಗಿ ಆಗೋದು. ಇನ್ನೊಂದು ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳ್ತೀವಿ.
ಇದೇನಂದ್ರೆ ಏನು ನಮ್ಮ ಬಾಡಿ ವಿರುದ್ಧವಾಗಿ, ಬೇಸಿಕಲಿ ನಂಗೂ ಇದೆ ಇದು, ನಮ್ಮ ಬಾಡಿ ವಿರುದ್ಧವಾಗಿ ನಮ್ಮ ಬಾಡಿನೇ ನಮ್ಗೆ ಒಂದು ಏನು ಆಂಟಿಜೆನ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಆಟೋ ಇಮ್ಯೂನ್ ಅಂತ ಹೇಳ್ತೀವಿ. ನಮ್ಮ ಬಾಡಿ, ನಮ್ಮ ದೇಹದ ಬಾಡಿ ಆಂಟಿಬಾಡೀಸ್ ಗಳನ್ನ ಅದು ಗುರುತಿಸಕ್ ಆಗಲ್ಲ, ಏನೋ ಇದು ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಆ ಆಂಟಿಜೆನ್ ಗೆ ವಿರುದ್ಧವಾಗಿ ಆಂಟಿಬಾಡೀಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಅವಾಗ ನಮ್ಮ ಜಾಯಿಂಟ್ಸ್ ಗಳು ಕೂಡ ಅಲ್ಲೂ ವೇರ್ ಅಂಡ್ ಟೇರ್ ಆಗುತ್ತೆ. ಇದು ಆಸ್ಟಿಯೋಆರ್ಥರೈಟಿಸ್ ಅಥವಾ ರುಮಟೈಡ್ ಆರ್ಥರೈಟಿಸ್ ಯಾರಲ್ಲಿ ಸಹಜವಾಗಿರುತ್ತೆ ಅಂತಂದ್ರೆ, ರುಮಟೈಡ್ ಆರ್ಥರೈಟಿಸ್ ಆರ್ ಮೋರ್ ಕಾಮನ್ ಇನ್ ಫೀಮೇಲ್. ಸೊ ಅವ್ರಿಗೆ ವಯಸ್ಸು ಆಗ್ತಾ ಆಗ್ತಾ ಇದು ಜನರಲಿ ಬರ್ತಿರುತ್ತೆ. ಆಸ್ಟಿಯೋಆರ್ಥರೈಟಿಸ್ ಅನ್ನೋದು ಬಂದು ಅದು ಎಲ್ರಿಗೂ ಬರುತ್ತೆ ವಯಸ್ಸಾಗ್ತಾ ಆಗ್ತಾ. ಸೊ ಇದು ಒಂದು ಆಸ್ಟಿಯೋಪೋರೋಸಿಸ್ ಮತ್ತೆ ಆಸ್ಟಿಯೋಆರ್ಥರೈಟಿಸ್ ಅಂದ್ರೆ ಅಡಲ್ಟ್ ಏಜ್ ಗ್ರೂಪ್ ಅಲ್ಲಿ ಕಾಣಿಸ್ಕೊಳ್ಳುವಂತ ಜಾಸ್ತಿ ಸೈನ್ಸ್ಗಳು ಅಥವಾ ಬೋನ್ ರಿಲೇಟೆಡ್ ಇಶ್ಯೂಸ್ಗಳು ಅಂತ ಹೇಳ್ತೀವಿ. ಇನ್ನ ಕೆಲವು ಬರುತ್ತೆ ಆಸ್ಟಿಯೋಮಲೇಷಿಯಾ, ರಿಕೆಟ್ಸ್ ಅಂತ ಕೇಳಿರ್ತೀರಾ ನೀವು. ಅದು ಚಿಕ್ಕ ಮಕ್ಕಳಲ್ಲಿ ಏನಾದ್ರೂ ನಮ್ಗೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇತ್ತು ಅಂತಂದ್ರೆ ಅವರ ಬೋನ್ಸ್ ಗಳು ವಕ್ರವಾಗಿರುತ್ತೆ, ಕಾಲ್ ವಕ್ರ ಇರುತ್ತೆ, ಅಥವಾ ಬೆಳೀತಾ ಬೆಳೀತಾ ಫ್ರಾಂಟಲ್ ಬಾಸಿಂಗ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಅದು ಆಸ್ಟಿಯೋಮಲೇಷಿಯಾ ಅಥವಾ ರಿಕೆಟ್ಸ್ ಅಂತ ಹೇಳ್ತೀವಿ. ಇಟ್ ಇಸ್ ಡ್ಯೂ ಟು ಸ್ಪೆಸಿಫಿಕ್ ಡಿಫಿಷಿಯನ್ಸಿ ವೈಲ್ ದ ಕಿಡ್ ಇಸ್ ಗ್ರೋಯಿಂಗ್. ಸೊ ನಾವು ಎರಡು ನೆನ್ಪಿಟ್ಕೋಬೇಕು ನಮ್ಮ ಪ್ರಾಕ್ಟೀಸ್ ಅಲ್ಲಿ, ಯೋಗ ಪ್ರಾಕ್ಟೀಸ್ ಅಲ್ಲಿ. ಒಂದು ಆಸ್ಟಿಯೋಪೋರೋಸಿಸ್, ಇನ್ನೊಂದು ಆಸ್ಟಿಯೋ ಅಥವಾ ಆರ್ಥರೈಟಿಸ್. ಇದು ಎರಡು ನಾವು ನೆನ್ಪಿಟ್ಕೋಬೇಕು. ಆರ್ಥರೈಟಿಸ್ ನಂಗೆ ಹೆಂಗ್ ಗೊತ್ತಾಗುತ್ತಪ್ಪ ಅಂತಂದ್ರೆ, ಯಾವ ಪರ್ಟಿಕ್ಯುಲರ್ ಜಾಯಿಂಟ್ ಅಫೆಕ್ಟ್ ಆಗಿರುತ್ತೆ. ಸ್ಪೆಸಿಫಿಕಲಿ ಈ ಆರ್ಥರೈಟಿಸ್ ಅಫೆಕ್ಟ್ ಆಗೋ ಜಾಯಿಂಟ್ಸ್ ಗಳು ಏನಂತಂದ್ರೆ ಬೇಸಿಕಲಿ ಶೋಲ್ಡರ್ ಮತ್ತೆ ನಮ್ಮ ಸ್ಪೈನ್ ಮತ್ತೆ ಹಿಪ್, ನೀ, ಈ ಇಷ್ಟು ಜಾಯಿಂಟ್ಸ್ ಗಳು ಜಾಸ್ತಿ ಅಫೆಕ್ಟ್ ಆಗುತ್ತೆ ಆಸ್ಟಿಯೋ ಆರ್ಥರೈಟಿಸ್ಗೆ, ಇರೆಸ್ಪೆಕ್ಟಿವ್ ಆಫ್ ವಾಟ್ ಕಾಸ್ ಮೈಟ್ ಬಿ. ರುಮಟಾಯ್ಡ್ ಆಗಿರ್ಬೋದು, ಆಸ್ಟಿಯೋ ಆಗಿರ್ಬೋದು, ಬಿಕಾಸ್ ಇದೇ ಜಾಯಿಂಟ್ಸ್ ಗಳಲ್ವಾ ನಾವು ಜಾಸ್ತಿ ಯೂಸ್ ಮಾಡೋದು. ಸೊ ಈ 4 ಜಾಯಿಂಟ್ಸ್ ಗಳು ಜಾಸ್ತಿ ಅಫೆಕ್ಟ್ ಆಗುತ್ತೆ. ಆಸ್ಟಿಯೋಪೋರೋಸಿಸ್ ನಮ್ಮ ಲಾಂಗ್ ಬೋನ್ಸ್ ಗಳು, ಕಾಲಿನ ಬೋನು, ಕೈದು ಮತ್ತೆ ಥೈಸ್ ಬೋನು, ನಮ್ದು ಆರ್ಮ್ದು ಬೋನು, ಈ ಬೋನ್ಸ್ ಗಳು ಜಾಸ್ತಿ ಅಫೆಕ್ಟ್ ಆಗುತ್ತೆ ಬಿಕಾಸ್ ದೇ ಆರ್ ದ ವೆಯ್ಟ್ ಬೇರಿಂಗ್ ಬೋನ್ಸ್ ಆಫ್ ಅವರ್ ಬಾಡಿ. ಸೊ ಇಲ್ಲಿ ತನಕ ಯಾರಿಗಾದ್ರೂ ಏನಾದ್ರು ಡೌಟ್ ಇದೆಯಾ? ಏನಾದ್ರೂ ಇದ್ರೆ ವಿ ಕ್ಯಾನ್ ಡಿಸ್ಕಸ್. ಸಾರಿ, ನಾನು ನಿಮ್ಗೆ ಆಬ್ಜೆಕ್ಟಿವ್ಸ್ ಅಥವಾ ಕ್ವೆಶನ್ಸ್ ಇರ್ಬೋದು, ನೋಟ್ಸ್ ಆಗೋದು ಕಳ್ಸಕ್ ಆಗ್ತಿಲ್ಲ. ಹೋಪ್ಫುಲಿ ನೆಕ್ಸ್ಟ್ ವೀಕೆಂಡ್ ಒಳಗಡೆ ಇಲ್ಲಿ ತನಕ ಏನೇನ್ ಕ್ಲಾಸ್ ಆಗಿದೆ ಅದೊಂದು ಸಮ್ಮರಿ ನೋಟ್ಸ್ ಜೊತೆಗೆ ಒಂದು ಆಬ್ಜೆಕ್ಟಿವ್ ಕ್ವೆಶನ್ಸ್ ನ ಶೇರ್ ಮಾಡ್ತೀವಿ. ಯಾರಿಗಾದ್ರೂ ಡೌಟ್ ಇದೆಯಾ? ಒಂದೇ ಒಂದು ಕ್ವೆಶ್ಚನ್ ಮೇಡಮ್, ನಾವು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಿದ್ರೆ ನಾವು ರೇಂಜ್ ಆಫ್ ಮೋಷನ್ಸ್ ನೀವು ಏನ್ ಹೇಳಿದ್ರು ಆ ರೇಂಜ್ ಗಿಂತ ಜಾಸ್ತಿ ಮಾಡ್ಕೋಬಹುದಾ, ಹೇಗೆ? ಅಗ್ರಿ ಸರ್, ಟ್ರೂ. ಸೊ ರೇಂಜ್ ಆಫ್ ಮೋಷನ್ಸ್ ಯಾರಿಗೆ ಅಂದ್ರೆ ಮಕ್ಕಳಲ್ಲಿ, ಬೇಸಿಕಲಿ ತುಂಬಾ ಚಿಕ್ಕ ಮಕ್ಕಳಲ್ಲಿ ಅವ್ರಿಗೆ ತುಂಬಾ ಜಾಸ್ತಿ ಅಂದ್ರೆ ಚೆನ್ನಾಗಿರುತ್ತೆ ಕಂಪ್ಯಾರಿಟಿವ್ಲಿ. ಇವಾಗ ಏನ್ ಡಿಸ್ಕಸ್ ಮಾಡಿದ್ವಿ ಆಕ್ಚುಯಲ್ ರೇಂಜ್ ಆಫ್ ಮೋಷನ್, ಅದು ಇಂಪ್ರೂವ್ಡ್ ಇರುತ್ತೆ. ಯಾರು ಯೋಗ, ಸ್ಟ್ರೆಚಿಂಗ್ ಎಕ್ಸರ್ಸೈಸಸ್, ಯೋಗ ಅಥವಾ ಕೆಲವು ಸಲ ಏನೋ ಇದ್ರಲ್ಲೆಲ್ಲ ಯುರೋಪಿಯನ್ ಕಂಟ್ರೀಸ್ ಎಲ್ಲ ಬ್ಯಾಲೆ ಎಲ್ಲ ಮಾಡ್ತಾರಲ್ವಾ, ಸೊ ಸ್ಟ್ರೆಚ್ ಜಾಸ್ತಿ ಮಾಡ್ತಿರ್ತಾರೆ. ಅವಾಗ ರೆಗ್ಯುಲರ್ ಪ್ರಾಕ್ಟೀಸ್ ಇಂದ ರೇಂಜ್ ಆಫ್ ಮೋಷನ್ಸ್ ಇಂಪ್ರೂವ್ ಆಗುತ್ತೆ. ಸೊ ಇಟ್ಸ್ ಅ ಗ್ರಾಜುವಲ್ ಪ್ರೋಸೆಸ್. ಸೊ ಇದು ಮ್ಯಾಕ್ಸಿಮಮ್ ನಾವ್ ಏನೇ ರೇಂಜ್ ಡಿಗ್ರಿ ಅಂತ ಮಾತಾಡಿದ್ವಲ್ಲ, ಅದು ನಾರ್ಮಲ್ ರೇಂಜ್ ಅಂತ ಬರುತ್ತೆ. ದಟ್ ಕ್ಯಾನ್ ಬಿ ಇಂಪ್ರೂವ್ಡ್ ಆನ್ ರೆಗ್ಯುಲರ್ ಪ್ರಾಕ್ಟೀಸ್ ಆಫ್ ಯೋಗ. ಬಟ್ ನಮ್ಗೆ ನಮ್ ಲಿಮಿಟ್ಸ್ ಒಂಚೂರು ಗೊತ್ತಿರಬೇಕು. ಯಾರಿಗಾರು ನಾವ್ ಹೇಳ್ಕೊಡ್ತೀವಿ ಅಂದಾಗ ನೆಕ್ಸ್ಟ್ ಫರ್ದರ್ ಯಾರಾದ್ರೂ ಸರ್ ಯಾವಾಗ್ಲೂ ಹೇಳ್ತಿರ್ತಾರೆ, ಜಾಸ್ತಿ ಸ್ಟ್ರೆಚ್ ಮಾಡಬೇಡಿ, ನಿಮಗೆ ಕಂಫರ್ಟಬಲ್ ಇದ್ರೆ ಮಾತ್ರ ಸ್ಟ್ರೆಚ್ ಮಾಡಿ. ದಿಸ್ ಇಸ್ ಬಿಕಾಸ್ ವೈ ಇಟ್ ಈಸ್ ರೇಂಜ್ ಆಫ್ ಮೋಷನ್ಸ್ ಆಟೋಮೆಟಿಕಲಿ ನಾವು ಶಿಫ್ಟ್ ಮಾಡಕ್ಕೆ ಆಗಲ್ಲ, ಅದು ವರ್ಷಾನ್ಗಟ್ಲೆ ತಗೊಳುತ್ತೆ. ನಿಧಾನಕ್ಕೆ ಗ್ರಾಜುಯಲ್ ಆಗಿ ನಮ್ಮ ಜಾಯಿಂಟ್ಸ್ ಗಳಾಗಿರ್ಬೋದು, ನಮ್ಮ ಲಿಗಮೆಂಟ್ಸ್ ಗಳಾಗಿರ್ಬೋದು ಸ್ಟ್ರೆಚ್ ಆಗ್ತಾ ಬರುತ್ತೆ. ಆಗ ನಾವು ರೇಂಜ್ ಆಫ್ ಮೋಷನ್ಸ್ ನ ಇಂಪ್ರೂವ್ ಮಾಡ್ಕೋಬಹುದು. ಅಂಡ್ ಒಂದ್ ಪರ್ಟಿಕ್ಯುಲರ್ ಏಜ್ ಆದ್ಮೇಲೆ ಅಟ್ಲೀಸ್ಟ್ ಕಮ್ಮಿ ಆಗ್ದಂಗ್ ನೋಡ್ಕೊಬಹುದು. ಮೇ ಬಿ ಆಫ್ಟರ್ 45 or 50 ಅಥವಾ ಓಲ್ಡ್ ಏಜ್ ಆದ್ಮೇಲೆ ನಮ್ದು ರೇಂಜ್ ಆಫ್ ಮೋಷನ್ ಏನಿತ್ತು ಯೂತ್ ಅಲ್ಲಿ ಅಥವಾ ಇನ್ನ ಸ್ವಲ್ಪ ಮುಂದೆ, ಅದನ್ನ ನಾವು ಎನ್ಶ್ಯೂರ್ ಮಾಡ್ಕೋಬಹುದು. ಅದಾದ್ಮೇಲಿಂದ ನಾಟು ಅದ ಜಾಸ್ತಿ ಅದೇ ಪುನೀತ್ ಸರ್ ತರ ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ. ನಮ್ ತರ ಮಾಡೋರು ಇವಾಗ 60 ವರ್ಷ ಆದ್ಮೇಲೆ ಜಾಸ್ತಿ ಟ್ರೈ ಮಾಡಕ್ ಹೋಗ್ಬಾರ್ದು ರೇಂಜ್ ಆಫ್ ಮೋಷನ್ಸ್ ಅಲ್ಲಿ. ಸೊ ರೆಗ್ಯುಲರ್ ಪ್ರಾಕ್ಟೀಸ್ ಮೀನ್ಸ್ ರೆಗ್ಯುಲರ್ ಪ್ರಾಕ್ಟೀಸ್ ಅಂತವ್ರು ಮಾತ್ರ ರೇಂಜ್ ಆಫ್ ಮೋಷನ್ಸ್ ನ ಇಂಪ್ರೂವ್ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಹೌದು ಮ್ಯಾಮ್, ಇವಾಗ ನನ್ಗಿಂತ ಚಿಕ್ಕ ವಯಸ್ಸಿನವ್ರಿಗೆಲ್ಲ ಮಂಡಿ ನೋವಂತೆ, ಆಮೇಲೆ ಆಂಕಲ್ ನೋವು, ಕಾಲ್ ಎತ್ತಿಡಕ್ಕಾಗಲ್ಲ. ನಮ್ ಕೆಲವು ಸ್ಟಾಫ್ ನ ನೋಡ್ತೀವಿ ಅಲ್ವಾ ಸರ್? ಪುನೀತ್ ಸರ್, ಯು ಅಗ್ರಿ ವಿತ್ ಮೀ? ನಮ್ ಆಶಾ ಮೇಡಮ್ ಮೆಟ್ಲತ್ತಕ್ಕಾಗಲ್ಲ ಮೇಡಮ್, ನಮ್ಗಿಂತ ಚಿಕ್ಕವರು ಇರಲ್ಲ. 40 years ಅಥವಾ 45 ಇರ್ಬೋದು ಅವ್ರಿಗೆಲ್ಲ. ಕರೆಕ್ಟ್ ಮ್ಯಾಮ್, ಕರೆಕ್ಟ್. ತುಂಬಾ ಕಷ್ಟ ಆಗ್ತಾ ಇದೆ. ಶಶಿಕಲಾ ಮೇಡಮ್, ನೀವು ಎಷ್ಟೇ ಏಜ್ ಆದ್ರೂ ನೀವು ಹೆಂಗಾಗಿ ಇರ್ತೀರಾ ಬಿಡಿ ಮೇಡಮ್. ಬಿಕಾಸ್ ಆಫ್ ಯು ಅಣ್ಣ, ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಯು. ನಾನ್ ತುಂಬಾ ನೆನಪಿಸ್ಕೊತಿರ್ತೀನಿ. ಮತ್ ನನ್ಗೆ ಯಾರನ್ನ ಹೇಳಿದ್ರು ಅಷ್ಟೇನೆ, ಇದಕ್ಕೆಲ್ಲ ಕ್ರೆಡಿಟ್ ಮಸ್ಟ್ ಗೋಸ್ ಟು ಪುನೀತ್ ಸರ್. ಯಾಕಂದ್ರೆ ಅಣ್ಣ ನನ್ನ ಅಷ್ಟ್ ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಐ ಮೀನ್ಸ್ ಅಷ್ಟು ಚೆನ್ನಾಗಿ ವರ್ಕೌಟ್ ಮಾಡಿಸಿ ನನಗೆ ಕಂಡೀಷನ್ ಅಲ್ಲಿ ಇರಂಗ್ ಮಾಡಿದ್ದಾರೆ ಅಂತ ಹೇಳಿ. ವೆರಿ ಗುಡ್ ಮ್ಯಾಮ್, ಸೋ ನೈಸ್ ಟು ಸಿ. ಅದ್ ಆಕ್ಚುಲಿ ರೆಗ್ಯುಲರ್ ಆಗಿ ಮಾಡಿದ್ರೆ ಡೆಫಿನೆಟ್ಲಿ. ಅಂಡ್ ಇನ್ನೊಂದೇನಂದ್ರೆ ಯೋಗದಲ್ಲಿ ಆಸನಗಳು, ಸರ್ ಯಾವಾಗ್ಲೂ ಹೇಳ್ತಿರ್ತಾರೆ ಯೋಗದಲ್ಲಿ ಆಸನಗಳು ಒಂದ್ ಪಾರ್ಟ್ ಅಷ್ಟೇ.
ಇಟ್ಸ್ ಲೈಕ್ ಹೋಲಿಸ್ಟಿಕ್. ಸರ್ ಹೇಳ್ದಂಗೆ 8 ಲಿಂಬ್ಗಳು ನಮ್ಮ ಥಿಂಕಿಂಗ್, ಏನಂತೀವಿ, ಆಹಾರ, ವಿಹಾರ, ವಿಚಾರ, ಆಚಾರ, ಈ 4 ಪತಂಜಲಿ ಯೋಗ ಸೂತ್ರಗಳು ಇರೋ ಹಂಗೆ ನಾವು 4 ಕಡೆ ಗಮನ ಕೊಟ್ರೆ ಮುಂದೆ ಸಿಸ್ಟಮ್ಸ್ ಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಅದೆಲ್ಲ ಅರ್ಥ ಆಗುತ್ತೆ. ಏನೋ ಅನ್ಕೊಂತಿದ್ವಿ ಅಲೋಪತಿ ಅಂದ್ರೆ ಏನೋ ಮೆಡಿಸಿನ್ ಅಂದ್ರೆ ಏನೋ, ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಎಲ್ಲ ಡೈಸೆಕ್ಟ್ ಮಾಡಿ ಆ ಪಾರ್ಟ್ ಈ ಪಾರ್ಟ್ ಈ ಪಾರ್ಟ್ ಅಂತ ನೋಡ್ತೀವಿ. ನೋಬಡಿ ಟ್ರೈ ಟು ಇಂಟರ್ವೋವ್ ಇಟ್, ಓನ್ಲಿ ಯೋಗ ಕ್ಯಾನ್ ಡೂ ದಿಸ್. ಅಂದ್ರೆ ನಮ್ ಸನಾತನನೇ ಮಾಡ್ಬೇಕು. ವಿ ಹ್ಯಾವ್ ಡನ್ ದಿಸ್ ಲಾಂಗ್ ಬಿಫೋರ್. ಸೊ ಇದನ್ನ ಈ ಸಿಸ್ಟಮ್ಗಳನ್ನ ಡಿಸ್ಕಸ್ ಮಾಡ್ತಾ ನನ್ಗೂ ಈ ಥಾಟ್ ಬಂದಿದ್ದು, ಸರ್ ಡಿಸ್ಕಸ್ ಮಾಡ್ತಾ ಯೋಗದ್ರ ಬಗ್ಗೆ ಮಾತಾಡ್ತಾನೆ ನಾನು ಇದ್ರ ಬಗ್ಗೆ ಏನೋ ಅಭಿರುಚಿ ಬೆಳೆಸ್ಕೊಂಡಿದ್ದು. ಇಲ್ಲಾಂದ್ರೆ ನಾನು ಹಂಗೆ ಡೈಸೆಕ್ಟ್ ಮಾಡ್ಕೊಂಡು ನೋಡ್ತಿದ್ದೆ ಅಂತ ಅನ್ಸುತ್ತೆ. ಸೊ ಈಗ ಸಿಸ್ಟಮ್ಸ್ ಗಳನ್ನ ಇಂಟರ್ವೋವ್ ಮಾಡ್ತಾ ನೋಡಿದಾಗ ಈ ಆಹಾರ, ವಿಹಾರ, ವಿಚಾರ, ಆಚಾರ, ಈ 4 ನಮ್ಮ ಹೋಲಿಸ್ಟಿಕ್ ವೆಲ್ ಬೀಯಿಂಗ್ ಮತ್ತೆ ಹೆಲ್ತ್ ನ ಕಾಪಾಡೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಶಶಿಕಲಾ ಮ್ಯಾಮ್, ಕೀಪ್ ಇಟ್ ಅಪ್ ಮ್ಯಾಮ್. ನಾನು ನಿಮ್ ದಾರಿಗೆ ಬರಕ್ ಟ್ರೈ ಮಾಡ್ತೀನಿ, ರೆಗ್ಯುಲರ್ ಆಗಿ ಮಾಡಕ್. ಖಂಡಿತ ಮ್ಯಾಮ್. ನಾನ್ ಇದು ಅಡಿಕ್ಷನ್ ಅನ್ನೋದ್ಗಿಂತ ಐ ಆಮ್ ಎಂಜಾಯಿಂಗ್ ಇಟ್. ನಂಗೆ ತುಂಬಾ ಖುಷಿ ಇದೆ ಮ್ಯಾಮ್. ನಾನ್ 1 hour ನಾನು ಆತರ ಸ್ಪೆಂಡ್ ಮಾಡ್ತೀನಿ, ಮೀನ್ಸ್ ಯೋಗ ಮಾಡಿ ಸ್ಪೆಂಡ್ ಮಾಡ್ದೆ ಅಂತಂದ್ರೆ ಹೋಲ್ ಡೇ ಕಂಫರ್ಟಬಲ್ ಆಗಿರ್ತೀನಿ ಮ್ಯಾಮ್. ನಾನು ಸೂಪರ್ ಇಲ್ಲ ಮ್ಯಾಮ್. ಅಂದ್ರೆ 1 ವಾರ ಬಿಟ್ರು ನನ್ಗಾಗ್ಲೇ ಅದೇ ಶೋಲ್ಡರ್ ಅದು ಇದೆ ಗೊತ್ತಾಗತ್ತೆ, ಬಾಡಿ ರಿಜಿಡ್ ಆಗ್ತಾ ಹೋಗುತ್ತೆ ನನಗೆ. ಕರೆಕ್ಟ್ ಕರೆಕ್ಟ್. ಸೊ ನನ್ಗೆ ಫ್ರೀ ಇರ್ಬೇಕು ಮೆಂಟಲಿ ಫಿಸಿಕಲಿ ಅಂತ ನಂಗೆ ಯೋಗ ಬೇಕೇ ಬೇಕು. ವೆರಿ ಗುಡ್. ಸೊ ದಟ್ಸ್ ನೈಸ್ ಸರ್. ಚೆನ್ನಾಗಿ ಅನ್ಸುತ್ತೆ ಕೇಳಕ್ ಈ ತರ ರಿವ್ಯೂಸ್. ಓಕೆ, ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಬೋನ್ ಹೆಲ್ತ್ ನ ಇಂಪ್ರೂವ್ ಮಾಡ್ಕೊಳಕ್ ಏನ್ ಮಾಡ್ಬೇಕು? ಸೊ ಯೋಗ ಮಾಡ್ಬೇಕು ಡೈಲಿ, ಮೊದಲನೇದಾಗಿ. ಸೊ ಸೊ ಯೋಗ ಅಂದ್ರೆ ಸೈನ್ಸ್ ಏನ್ ಹೇಳುತ್ತೆ ಅಂದ್ರೆ ನಮ್ಮ ಅಲೋಪತಿ ಏನ್ ಅಂತಂದ್ರೆ, ನಾನು ಅದೇ ಯೋಚನೆ ಮಾಡ್ತಿದ್ದೆ. ಅವ್ರು ಹೇಳ್ತಾರೆ ಎಕ್ಸರ್ಸೈಸ್ ಮಾಡಿ ಅಂತಾರೆ, ವೆಯ್ಟ್ ಬೇರಿಂಗ್ ಮಾಡಿ ಅಂತಾರೆ. ಸೊ ಸೂರ್ಯ ನಮಸ್ಕಾರ ಮಾಡ್ಬಿಟ್ರೆ ಸಾಕು, ಎಲ್ಲಾ ಜಾಯಿಂಟ್ಸ್ ಮೂವ್ಮೆಂಟ್ ಆಗತ್ತೆ, ಜೊತೆಗೆ ವೆಯ್ಟ್ ಬೇರಿಂಗು ಆಗುತ್ತೆ. ಅಗೇನ್ಸ್ಟ್ ಗ್ರಾವಿಟಿ ನಾವ್ ಯಾವಾಗ ನಮ್ಮ ತೂಕನ ಹಿಡಿದಿಡಿತೀವಿ, ಸೊ ನಂಗೆ ಆಸನಗಳು ಮರ್ತೇ ಹೋಗುತ್ತೆ ಸರ್, ಸಾರಿ. ಕೆಲವು ಆಸನಗಳನ್ನ ನಾವು ಹೋಲ್ಡ್ ಮಾಡ್ತೀವಿ. ಸರ್ ಹೋಲ್ಡ್ ಮಾಡಿ 5 minutes ಹೋಲ್ಡ್ ಮಾಡಿ, 3 minutes ಹೋಲ್ಡ್ ಮಾಡಿ, ನಿಧಾನಕ್ಕೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಹೋಲ್ಡ್ ಮಾಡಿ. ಸೊ ಆ ವೆಯ್ಟ್ ಬೇರಿಂಗು ನಮ್ಮ ಜಾಯಿಂಟ್ಸ್ ಗೆ ಸ್ಟ್ರೆಂತ್ ನ ಕೊಡುತ್ತೆ. ಸೊ ಯೋಗ ಹ್ಯಾಸ್ ಇಟ್ ಎವ್ರಿಥಿಂಗ್. ರೇಂಜ್ ಆಫ್ ಮೋಷನ್ಸ್ ಇಂಪ್ರೂವ್ ಆಗುತ್ತೆ. ನಾವು ಸೂರ್ಯ ನಮಸ್ಕಾರ ಸುಮ್ನೆ ನೆಕ್ಸ್ಟ್ ಟೈಮ್ ಸೂರ್ಯ ನಮಸ್ಕಾರ ಮಾಡ್ತಾ ಯೋಚನೆ ಮಾಡಿ, ಎಲ್ಲಾ ಜಾಯಿಂಟ್ಸ್ ಇನ್ವಾಲ್ವ್ ಆಗಿರುತ್ತೆ, ಮತ್ತೆ ವೆಯ್ಟ್ ಬೇರಿಂಗು ಬಂದಿರುತ್ತೆ ಅದರಲ್ಲಿ. ಸೊ ದಿಸ್ ಇಸ್ ಸಮಥಿಂಗ್ ವಾಟ್ ಈಸ್ ನೀಡೆಡ್ ಫಾರ್ ಟು ಇಂಪ್ರೂವ್ ದ ಬೋನ್ ಹೆಲ್ತ್, ಈವನ್ ದ ಜಾಯಿಂಟ್ ಹೆಲ್ತ್. ಸೊ ಇನ್ನೊಂದೇನಪ್ಪಾ ಅಂತ ಅಂದ್ರೆ ರೆಸ್ಟ್ರಿಕ್ಷನ್ ಎಕ್ಸರ್ಸೈಸ್ ಅಂತ ಹೇಳ್ತೀವಿ. ಸರ್ ಡಂಬಲ್ಸ್ ಮಾಡಿಸ್ತಾರೆ, ಆಮೇಲೆ ಮುಂಚೆ ಬ್ಯಾಂಡ್ಸ್ ಮಾಡಿಸೋರು. ಸೊ ಅದು ಕೂಡ ತಕ್ಕ ಮಟ್ಟಿಗೆ ಇಂಪ್ರೂವ್ಮೆಂಟ್ ನ ಕೊಡುತ್ತೆ ಅಂತ ಹೇಳ್ತಾರೆ ಬೋನ್ ಹೆಲ್ತ್ ಗೆ ಇಂಪ್ರೂವ್ ಮಾಡೋದಕ್ಕೆ. ಇನ್ನೊಂದು ಊಟ. ಸೊ ಊಟದಲ್ಲಿ ಏನಪ್ಪಾ ಅಂದ್ರೆ ಮೋರ್ ಆಫ್ ನಮ್ಗೆ ಜನರಲಿ ಏನಂದ್ರೆ ಕ್ಯಾಲ್ಸಿಯಂ ತಗೊಂತೀವಿ, ಸಪ್ಲಿಮೆಂಟ್ಸ್ ಆದ್ರೂ ತಗೊಂತೀವಿ. ಊಟದಲ್ಲೂ ಕ್ಯಾಲ್ಸಿಯಂಗೆ ಡಿಫಿಷಿಯನ್ಸಿ ಆಗಲ್ಲ, ಯಾಕಂದ್ರೆ ನಾವೆಲ್ಲ ಒಂದ್ ಚುಚ್ಚು ಮುದ್ದೆ ತಿಂತೀವಿ, ಹಾಲು ಕುಡಿತೀವಿ. ಬಟ್ ಅಬ್ಸಾರ್ಬ್ ಆಗ್ಬೇಕು ಅಂತಂದ್ರೆ ವಿ ನೀಡ್ ವಿಟಮಿನ್ ಡಿ. ಸರ್ ಹೇಳ್ತಾರೆ ಶನಿವಾರ ಹೋಗಿ ವಾಕ್ ಮಾಡ್ಕೊಂಬನ್ನಿ ಬಿಸಿಲಲ್ಲಿ. ಸೊ ದಟ್ಸ್ ವೈ ಸನ್ ಸೋಕ್ ಆಗ್ತಿಲ್ಲ ನಾವ್ ಯಾರನ್ನು. ಒಳಗಡೆ ಹೋದ್ರೆ 9 ಗಂಟೆಗೆ ಆಫೀಸ್ ಆಗಿರ್ಬೋದು, ಕ್ಲಿನಿಕ್ ಆಗಿರ್ಬೋದು, ಏನೇ ಇರ್ಬೋದು, ಸಂಜೆ ಬರೋಷ್ಟೊತ್ತಿಗೆ 5 ಆಗಿರುತ್ತೆ. ಅಷ್ಟೊಳಗಡೆ ಬಿಸಿಲು ಹೊಟ್ಟೋಗುತ್ತೆ. ಈಗ ಹೊಸ ಥಾಟ್ ಏನಂತ ಅಂದ್ರೆ, ಮುಂಚೆ ಹೇಳೋರು ಎಳೆ ಬಿಸಿಲು ಅಂದ್ರೆ 7 to 8 ಅಂತ. ಈಗ ಹೇಳ್ತಾರೆ ಇಲ್ಲ, ಒಂದ್ ಅರ್ಧ ಗಂಟೆ ಆ ಇಂಟೆನ್ಸಿಟಿ ಸೂರ್ಯನ ಕಿರಣ 11:30 to 12 ಇದ್ರೂ ಯು ವಿ ರೇಸ್ ಸ್ವಲ್ಪ ಮಟ್ಟಿಗೆ ಕಮ್ಮಿ ಇರುತ್ತೆ, ಬಟ್ ದ ಇಂಟೆನ್ಸಿಟಿ ವಿಲ್ ಬಿ ಹೈ. ಸೊ 11 ಇಂದ 12 ತನಕ ಕೂಡ ನೀವು ಯು ಕ್ಯಾನ್ ಸನ್ ಸೋಕ್. ಬಟ್ ಇಂಪಾರ್ಟೆಂಟ್ ಏನಂದ್ರೆ ನಾವು ತುಂಬಾ ಸನ್ಸ್ಕ್ರೀನ್ ಹಚ್ಕೋತೀವಿ, ಶೇಡ್ಸ್ ಹಾಕೋತೀವಿ, ಜಾಕೆಟ್ ಹಾಕೋತೀವಿ, ಅದೆಲ್ಲ ಆದ್ರೆ ಮತ್ತೆ ಅಬ್ಸರ್ವ್ ಆಗಲ್ಲ. ಸೊ ಮೇಕ್ ಶೋರ್ ಸಪ್ಲಿಮೆಂಟ್ಸ್ ಎಷ್ಟು ದಿನ ಅಂತ ತಗೊಳಕಾಗುತ್ತೆ, ಅಂಡ್ ಸಪ್ಲಿಮೆಂಟ್ಸ್ ಕಾಂಟ್ ಬಿ ಕ್ಯಾಲ್ಕುಲೇಟೆಡ್. ಸೊ ನಮ್ ಲೈಫ್ ಸ್ಟೈಲ್ ಎಲ್ಲ ಇಂಪ್ರೂವ್ಮೆಂಟ್ ತಗೊಂಡ್ರೆ ಅಂತಂದ್ರೆ ಅದೇ ಸಾಕು. ಊಟದಲ್ಲಿ ಜಾಸ್ತಿ ಕ್ಯಾಲ್ಸಿಯಂ ರಿಚ್ ಫುಡ್ಸ್ ಅಂದ್ರೆ ಮೋರ್ ಆಫ್ ಹೆಲ್ದಿ ಫುಡ್ಸ್, ಲೆಗ್ಯೂಮ್ಸ್ ಇರ್ಬೋದು, ಮತ್ತೆ ಹಾಲ್ ಇರ್ಬೋದು, ಹಾಲಿನ ಪ್ರಾಡಕ್ಟ್ಸ್ ಇರ್ಬೋದು, ಅಥವಾ ಏನು ಮಿಲ್ಲೆಟ್ಸ್ ಇರ್ಬೋದು, ಇದೆಲ್ಲ ತಗೊಂತಿದೀವಿ ಅಂತ ಅಂದ್ರೆ ದಟ್ ಈಸ್ ಮೋರ್ ದನ್ ಎನಫ್ ಟು ಫುಲ್ಫಿಲ್ ಅವರ್ ಕ್ಯಾಲ್ಸಿಯಂ. ಅನ್ನೆಸೆಸರಿ ಕ್ಯಾಲ್ಸಿಯಂ ಸಪ್ಲಿಮೆಂಟೇಷನ್ ತಗೋಬಾರದು. 1000 ಇಂಟರ್ನ್ಯಾಷನಲ್ ಯೂನಿಟ್ಸ್ ಡೈಲಿ ರೆಕಮೆಂಡೆಡ್ ಡೋಸೇಜ್ ಕ್ಯಾಲ್ಸಿಯಂ ನಮ್ಗೆ. ವಿಟಮಿನ್ ಡಿ ನಮ್ಗೆ ಬೇಕಾಗಿರೋದು 600 ಇಂಟರ್ನ್ಯಾಷನಲ್ ಯೂನಿಟ್ಸ್. ನಾವು ಸನ್ ಸೋಕ್ ಮಾಡಿದ್ರು ಸಾಕು. ಇನ್ ಕೇಸ್ ಡಿಫಿಷಿಯನ್ಸಿ ಇದೆ ಅಂದ್ರೆ ದಯವಿಟ್ಟು ಚೆಕ್ ಮಾಡಿಸ್ಕೊಳ್ಳಿ ಎಲ್ಲರೂ. ವಿಟಮಿನ್ ಡಿ ಡಿಫಿಷಿಯನ್ಸಿ ಇದೆ ಅಂದ್ರೆ ಅದನ್ನ ಥೆರಪಟಿಕ್ ಡೋಸ್ ಹೇಳ್ತೀವಿ 4 weeks ತನಕ, ದಯವಿಟ್ಟು ತಗೊಳ್ಳಿ. ಅದಾದ್ಮೇಲೆ ಬೇಕಾದ್ರೆ ಯು ಕ್ಯಾನ್ ಪ್ರಾಕ್ಟೀಸ್ ದ ಹ್ಯಾಬಿಟ್ ಆಫ್ ಗೋಯಿಂಗ್ ಟು ವಾಕ್ ಆರ್ ಸೋಕ್ ಯುವರ್ ಸೆಲ್ಫ್ ಇನ್ ದಿಸ್ ಅಂಡರ್ ದ ಸನ್. ಇನ್ನೊಂದೇನಪ್ಪಾ ಅಂತಂದ್ರೆ ಪ್ರೋಟೀನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ರೋಟೀನ್ಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ಬೋನ್ ಹೆಲ್ತ್. ಕ್ಯಾಲ್ಸಿಯಂ ಜೊತೆಗೆ ವಿಟಮಿನ್ ಡಿ ಜೊತೆಗೆ ನಾವು 60 grams ಆಫ್ ಪ್ರೋಟೀನ್ಸ್ ಗಳನ್ನ ತಗೊಳ್ಳೋದು ಒಳ್ಳೇದು. ದಯವಿಟ್ಟು ಪ್ರೋಟೀನ್ ಸಪ್ಲಿಮೆಂಟ್ಸ್ ಐ ಥಿಂಕ್ ಯಾರು ತಗೊಳ್ಳಲ್ಲ ಇಲ್ಲಿ. ನೀವು ಕೂಡ ನಿಮ್ಮ ಸ್ಟೂಡೆಂಟ್ಸ್ ಗಳಿಗೆ ನೀವು ಹೇಳ್ಕೊಡ್ತಾ ಪ್ರೋಟೀನ್ ಸಪ್ಲಿಮೆಂಟ್ಸ್ ನ ಅವಾಯ್ಡ್ ಮಾಡ್ಲಿಕ್ಕೆ ಹೇಳಿ. ನಮ್ಗೆ ಊಟದಲ್ಲಿ ಸಿಗದೆ ನಾವು ಏನು ಹಾಲಿಸ್ಟಿಕ್ ಆಗಿ ತಿನ್ಬೇಕು, ಬರೀ ಪ್ರೋಟೀನ್ ನ ತೆಗೆದು ಬಾಯಿಗೆ ಹಾಕೊಳಕ್ ಆಗಲ್ಲ. ಪೌಡರ್ಸ್ ಗಳು ಅದು ಇದು ತಗೊಂತಾರೆ, ಲಾಂಗ್ ರನ್ ಅಲ್ಲಿ ಅದು ಕಿಡ್ನಿಗೆ ಲಿವರ್ಗೆ ಸಮಸ್ಯೆ ಆಗುತ್ತೆ. ಸೊ ಇದು 3 ಕ್ಯಾಲ್ಸಿಯಂ ರಿಚ್ ಇರಬೇಕು, ವಿಟಮಿನ್ ಡಿ ಸೋಕ್ಡ್ ಇರಬೇಕು, ಆಮೇಲಿಂದ ನಾವು ಪ್ರೋಟೀನ್ ನ ಎನ್ಶ್ಯೂರ್ ಮಾಡ್ಕೋಬೇಕು. ನಮ್ದು 60 kg ತೂಕ ಆವರೇಜ್ ಇದೆ ಅಂದ್ರೆ 60 grams ಪ್ರೋಟೀನ್ ನಮ್ಗೆ ಇರಬೇಕು. ಮತ್ತೆ ಎಕ್ಸರ್ಸೈಸ್ ಆಯ್ತು, ಜೊತೆಗೆ ಹೆಲ್ದಿ ಲೈಫ್ ಸ್ಟೈಲ್.
ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಮತ್ತೆ 4 ಇದಕ್ಕೆ ಹೋಗ್ತೀವಿ, ಲಿಮ್ಸ್ಗೆ ಹೋಗ್ತೀವಿ. ಸೊ ಆಹಾರ ಆಯ್ತು, ವಿಹಾರ ಆಯ್ತು, ವಿಚಾರ. ಸೊ ಸ್ಟ್ರೆಸ್ ತಗೋಬಾರ್ದು, ಜಾಸ್ತಿ ಸ್ಟ್ರೆಸ್ ತಗೊಂಡ್ರೆ ಬೋನ್ ಹೆಲ್ತ್ ಕೂಡ ಇಟ್ ವಿಲ್ ಹ್ಯಾವ್ ಅನ್ ಇಂಪ್ಯಾಕ್ಟ್. ಅದ್ರ ಜೊತೆಗೆ ಹ್ಯಾಬಿಟ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಸ್ಮೋಕಿಂಗ್, ಮತ್ತೆ ವಿ ಹ್ಯಾವ್ ಟು ಕ್ವಿಟ್ ಸ್ಮೋಕಿಂಗ್ ಅಂಡ್ ಆಲ್ಕೋಹಾಲ್ ಮೋರ್ ಇಂಪಾರ್ಟೆಂಟ್ಲಿ. ಪ್ಯಾಸಿವ್ ಸ್ಮೋಕಿಂಗ್ ಅಂತ ಹೇಳ್ತೀವಿ. ನಾನ್ ಸೇದಲ್ಲ ಸಿಗರೇಟ್, ಬಟ್ ಸ್ಟಿಲ್ ಯಾರೋ ಸೇರ್ತಿದ್ದಾರೆ, ನಾನು ಅದಕ್ಕೆ ಎಕ್ಸ್ಪೋಸ್ ಆಗಿದ್ದೀನಿ ಅಂದ್ರೆ ಇಟ್ ಈಸ್ ಈವನ್ ಮೋರ್ ಡೇಂಜರಸ್. ನನ್ಗೆ ಅದಕ್ಕೂ ಜಾಸ್ತಿ ಎಫೆಕ್ಟ್ ಆಗುತ್ತೆ. ಅವ್ರು ಸೇದೋರಿಗಿಂತ ನಾನು ಹೊಗೆ ಕುಡಿತೀನಿ ಅಂದ್ರೆ ಅದಕ್ಕೂ ಜಾಸ್ತಿ ಎಫೆಕ್ಟ್ ಆಗುತ್ತೆ. ಸೊ ಎನ್ಶೂರ್ ಯುವರ್ ಸರೌಂಡಿಂಗ್ ಇಸ್ ಫ್ರೀ ಫ್ರಮ್ ಸ್ಮೋಕಿಂಗ್. ಯಾರು ಸೇರ್ತಿದಾರೆ ಅಂದ್ರೆ ದಯವಿಟ್ಟು ಆಚೆ ಹೋಗಕ್ ಹೇಳಿ. ಸೊ ಇದಾದ್ಮೇಲಿಂದ ವೆಯ್ಟ್, ನಮ್ಮ ವೆಯ್ಟ್ BMI ಅಂತ ಹೇಳ್ತೀವಲ್ವಾ. ಸೊ BMI ನಮ್ಮ ಏಜ್ಗೆ ಅಥವಾ ನಮ್ಮ ಅಪ್ರೋಪ್ರಿಯೇಟ್ ಇರೋ ತರ ನಮ್ಮ ಹೈಟ್ಗೆ, ನಮ್ಮ ವೆಯ್ಟ್ ನಮ್ಮ ಹೈಟ್ಗೆ ಅಪ್ರೋಪ್ರಿಯೇಟ್ ಇರಬೇಕು. ಇಂಡಿಯನ್ಸ್ ಅಲ್ಲಿ 23.5 ಒಳಗಡೆ ಇರಬೇಕು. 18.5 ಇಂದ 23.5 ಒಳಗಡೆ ಇರಬೇಕು. ಸೊ ಇಷ್ಟನ್ನ ನಾವು BMI ನ ರೇಂಜ್ ಎನ್ಶೂರ್ ಮಾಡ್ಕೋಬೇಕು. ಬಿಕಾಸ್ ಆ ಬೋನ್ಗೆ ಅಲ್ವಾ ಅದು ಪ್ರೆಷರ್ ಹೋಗೋದು. ಸೊ ನಮ್ ವೇಟ್ ಅಪ್ರೋಪ್ರಿಯೇಟ್ ಆಗಿದ್ರೆ ಮಾತ್ರ ನಮ್ಮ ಬೋನು ಈಸಿಯಾಗಿ ಇರಕ್ಕಾಗತ್ತೆ. ಸೊ ಇಷ್ಟೆಲ್ಲ ನಮ್ಗೆ ಬೋನ್ ಹೆಲ್ತ್ ಬಗ್ಗೆ ಆಗತ್ತೆ. ಸೊ ಐ ಥಿಂಕ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಮಸ್ಕ್ಯುಲರ್ ಸಿಸ್ಟಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಸ್ಕೆಲಿಟನ್, ಮಸಲ್ ಎರಡು ಒಟ್ಟಿಗೆ, ಬಿಕಾಸ್ ಅವೆರಡು ಒಟ್ಟಿಗೆ ಸೇರಿನೇ ನಮ್ಗೆ ಮೋಷನ್ ನ ಕೊಡಕ್ಕೆ ಸಾಧ್ಯ. ಸೊ ಏನಂದ್ರೆ ನಮ್ಮ ಜಾಯಿಂಟ್ ನ ಸ್ಟೆಬಿಲಿಟಿ, ಈ ಜಾಯಿಂಟ್ ಸ್ಟೇಬಲ್ ಆಗಿರ್ಬೇಕಂತಂದ್ರೆ ಕಾರ್ಟಿಲೇಜ್ ಇರುತ್ತೆ, ಸಿನೋವಿಯಲ್ ಮೆಂಬ್ರೇನ್ ಇರುತ್ತೆ, ಅದ್ರ ಮೇಲೆ ನಮ್ಮ ಮಸಲ್ ಟೆಂಡನ್ಸ್ ಇರುತ್ತೆ. ಸೊ ಅದೇ ನಮಗೆ ಮೂವ್ಮೆಂಟ್, ಫ್ಲೆಕ್ಸಿಬಿಲಿಟಿ, ಸ್ಟೆಬಿಲಿಟಿ ಕೊಡೋದು. ಸೊ ಐ ಥಿಂಕ್ ಸರ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ವಿ ಕ್ಯಾನ್ ಗೋ ಹೆಡ್ ವಿತ್ ದ ಮಸ್ಕ್ಯುಲರ್ ಸಿಸ್ಟಮ್. ಸೊ ಐ ಎನ್ಶ್ಯೂರ್ ದಟ್ ನೆಕ್ಸ್ಟ್ ಕ್ಲಾಸ್ ಒಳಗಡೆ ನಿಮ್ಗೆ ಇಲ್ಲಿ ತನಕ ಆಗಿರೋ ನೋಟ್ಸ್ ಜೊತೆಗೆ ಆಬ್ಜೆಕ್ಟಿವ್ ಕ್ವೆಶನ್ಸ್ ಗಳನ್ನ ಶೇರ್ ಮಾಡೋಣ ಸರ್ ಅವ್ರಿಗೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಕ್ಲೋಸ್ ಮಾಡೋಣ ಕ್ಲಾಸ್ನ. ಎಸ್ ಸರ್, ಥ್ಯಾಂಕ್ ಯು. ಶಾಂತಿ ಮಂತ್ರದೊಂದಿಗೆ ಕ್ಲೋಸ್ ಮಾಡೋಣ. 1 ಬಾರಿ ಓಂಕಾರ, 3 ಬಾರಿ ಶಾಂತಿ, 2 ಕೈದೆ ಎತ್ತು ನಮಸ್ಕಾರ ಸತಿ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ನಮಸ್ತೆ, ನಮಸ್ಕಾರ. ಎಲ್ಲ ನೆಕ್ಸ್ಟ್ ವೀಕ್ ಭೇಟಿ ಆಗೋಣ. ನಮಸ್ತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಎಲ್ಲರಿಗೂ ಥ್ಯಾಂಕ್ ಯು. ನಮಸ್ತೆ.